ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರು? ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರಂದ್ರ ಗೋಪಾಲಕೃಷ್ಣ ಗೋಖಲೆ ನೋಡಿ. ಗೋಪಾಲಕೃಷ್ಣ ಗೋಖಲೆ ಅವರನ್ನ ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಅಂತ ಹೇಳಿ ಕರೀತೀವಿ. ಲೋಕಮಾನ್ಯ ಎಂದು ಪ್ರಸಿದ್ಧಿಯಾದವರು ಯಾರು? ಎಕ್ಸಲೆಂಟ್, ಬಾಲಗಂಗಾಧರ ತಿಲಕ್ ನೋಡಿ. ಲೋಕಮಾನ್ಯ ಎಂದು ಪ್ರಸಿದ್ಧಿಯಾದವರು ಯಾರಂದ್ರೆ ಬಾಲಗಂಗಾಧರ್ ತಿಲಕರನ್ನ ಲೋಕಮಾನ್ಯ ಅಂತ ಹೇಳಿ ಕರೀತಿದ್ರು. ಅನಿ ಬೆಸೆಂಟ್ ಈ ಸಂಸ್ಥೆಯೊಡನೆ ಸಂಬಂಧ ವಿವರಿಸಿಕೊಂಡಿದ್ದರು. ಬ್ರಹ್ಮ ಸಮಾಜ, ಆರ್ಯ ಸಮಾಜ, ರಾಮಕೃಷ್ಣ ಮಠ, ಥಿಯಾಸಾಫಿಕಲ್ ಸೊಸೈಟಿ. ಅನಿ ಬೆಸೆಂಟ್. ಸರಿಯಾದಂತ ಉತ್ತರ ಥಿಯಾಸಾಫಿಕಲ್ ಸೊಸೈಟಿ. ರೈಟ್ ಆನ್ಸರ್ ನೋಡಿ. ಥಿಯಾಸಾಫಿಕಲ್ ಸೊಸೈಟಿ. ಶುದ್ಧಿ ಚಳವಳಿಯನ್ನ ಆರಂಭ ಮಾಡಿದಂತ ಸಂಸ್ಥೆ ಯಾವುದು? ಶುದ್ಧಿ ಚಳವಳಿಯನ್ನ ಆರ್ಯ ಸಮಾಜ ನೋಡಿ. ಆರ್ಯ ಸಮಾಜವು ಶುದ್ಧಿ ಚಳವಳಿಯನ್ನ ಆರಂಭ ಮಾಡಿತು. ಶುದ್ಧಿ ಚಳವಳಿಯನ್ನ ಆರಂಭ ಮಾಡಿದ ಸಂಸ್ಥೆ ಯಾವುದಂದ್ರೆ ಆರ್ಯ ಸಮಾಜ. ಆಯ್ತು. ಬ್ರಿಟಿಷ್ ಇಂಡಿಯಾದ ಕೊನೆಯ ಗವರ್ನರ್ ಜನರಲ್ ಯಾರು? ಬ್ರಿಟಿಷ್ ಇಂಡಿಯಾದ ಕೊನೆಯ ಗವರ್ನರ್ ಜನರಲ್ ಯಾರು? ಲಾರ್ಡ್ ಇರ್ವಿನ್, ಲಾರ್ಡ್ ರೀಡಿಂಗ್, ಲಾರ್ಡ್ ಮೌಂಟ್ ಬ್ಯಾಟನ್, ಸಿ ರಾಜಗೋಪಾಲಾಚಾರಿ. ಸರಿಯಾದಂತ ಉತ್ತರ ಸಿ ರಾಜಗೋಪಾಲಾಚಾರಿ. ಸರಿ, ಯಾರು? ಲಾರ್ಡ್ ಮೌಂಟ್ ಬ್ಯಾಟನ್. ರೈಟ್ ಆನ್ಸರ್ ನೋಡಿ. ಲಾರ್ಡ್ ಮೌಂಟ್ ಬ್ಯಾಟನ್. ಸಿ ರಾಜಗೋಪಾಲಾಚಾರಿ ಯಾರಂದ್ರೆ ಸ್ವತಂತ್ರ ಭಾರತದ ಭಾರತೀಯ ಮೊದಲ ಗವರ್ನರ್ ಜನರಲ್ ಅಂತ ಕರಿತೀವಿ. ಭಾರತ ದೇಶದಲ್ಲಿ ಅಸಹಕಾರ ಚಳವಳಿ ನಡೆದ ಸಮಯದಲ್ಲಿ ಯಾವ ವೈಸರಾಯ್ ಇದ್ದ? ಭಾರತದಲ್ಲಿ ಅಸಹಕಾರ ಚಳವಳಿ ನಡೆದ ಸಮಯದಲ್ಲಿ ವೈಸರಾಯ್ ಯಾರಿದ್ರು? ಅಸಹಕಾರ ಚಳವಳಿ ನಡೆದ ಸಮಯದಲ್ಲಿ ವೈಸರಾಯ್ ಯಾರಿದ್ರಂದ್ರ ಲಾರ್ಡ್ ರೀಡಿಂಗ್ ಇದ್ದ ನೋಡಿ. ಲಾರ್ಡ್ ರೀಡಿಂಗ್. ಅಸಹಕಾರ ಚಳವಳಿ, ನಾನ್ ಕೋಆಪರೇಟಿವ್ ಮೂವ್ಮೆಂಟ್ ಅಂತ ಕರಿತೀವಿ. ಅಸಹಕಾರ ಚಳವಳಿ ನಡೆದ ಸಮಯದಲ್ಲಿ ಲಾರ್ಡ್ ರೀಡಿಂಗ್ ಅನ್ನುವಂತ ವ್ಯಕ್ತಿ ಇದ್ದ. ಗದ್ದರ್ ಪಕ್ಷದ ನಾಯಕ ಯಾರು? ಗದ್ದರ್ ಪಕ್ಷದ ನಾಯಕ ಲಾಲಾ ಲಜಪತ್ ರಾಯ್, ಮಹಾತ್ಮ ಗಾಂಧೀಜಿ, ಲಾಲ್ ಹರದಯಾಳ್, ವಿ ಡಿ ಸಾವರ್ಕರ್. ಗದ್ದರ್ ಪಕ್ಷವನ್ನ ಕಟ್ಟಿದವರು ಯಾರು? ಗದ್ದರ್ ಪಕ್ಷದ ನಾಯಕ ಯಾರು? ಲಾಲ್ ಹರದಯಾಳ್. ರೈಟ್ ಆನ್ಸರ್. ಲಾಲ್ ಹರದಯಾಳ್ ಮತ್ತು ಸೋಹನಾ ಸಿಂಗ್ ಬಕನ್ ಅನ್ನುವಂತ ವ್ಯಕ್ತಿ ಈ ಒಂದು ಗದ್ದರ್ ಪಕ್ಷವನ್ನ 1913ರಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕ ದೇಶದ ಸ್ಯಾನ್ ಫ್ರಾನ್ಸಿಸ್ಕೋ ಅನ್ನುವಂಥ ಸ್ಥಳದಲ್ಲಿ ಪ್ರಾರಂಭ ಮಾಡ್ತಾರೆ. ಸ್ಯಾನ್ ಫ್ರಾನ್ಸಿಸ್ಕೋ ಎಂಬ ಸ್ಥಳದಲ್ಲಿ 1913ರಲ್ಲಿ ಯುನೈಟೆಡ್ ಸ್ಟೇಟ್ ಆಫ್ ಅಮೆರಿಕದಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಥಾಪನೆಯಾಗಿರುವಂತಹ ಒಂದು ಕ್ರಾಂತಿಕಾರಿ ಸಂಘಟನೆ. ಲಾಲ್ ಹರದಯಾಳ್ ಮತ್ತು ಸೋಹನಾ ಸಿಂಗ್ ಬಕನ್ ಅನ್ನುವಂಥ ವ್ಯಕ್ತಿ ಪ್ರಾರಂಭ ಮಾಡ್ತಾರೆ. ರಕ್ತ ಕೊಡಿ, ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ, ಈ ಮಾತನ್ನು ಹೇಳಿದವರು ಯಾರು?
ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ದೇವೇಂದ್ರನಾಥ್ ಟ್ಯಾಗೋರ್. PSI 2005ರಲ್ಲಿ ಕೇಳಿದಂತ ಪ್ರಶ್ನೆ ಇದು. ಸುಭಾಷ್ ಚಂದ್ರ ಬೋಸ್ ರೈಟ್ ಆನ್ಸರ್. ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಈ ಮಾತನ್ನು ಹೇಳಿದವರು ಸುಭಾಷ್ ಚಂದ್ರ ಬೋಸ್. ದ ಇಂಡಿಯನ್ ಸ್ಟ್ರಗಲ್ ಎಂಬ ಗ್ರಂಥವನ್ನು ಬರೆದವರು ಯಾರು? ಇಂಡಿಯನ್ ಸ್ಟ್ರಗಲ್ ಎಂಬ ಗ್ರಂಥವನ್ನು ಬರೆದವರು ಯಾರು? ಸುಭಾಷ್ ಚಂದ್ರ ಬೋಸ್ ರೈಟ್ ಆನ್ಸರ್ ನೋಡಿ. ಇಂಡಿಯನ್ ಸ್ಟ್ರಗಲ್ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರ ಸುಭಾಷ್ ಚಂದ್ರ ಬೋಸ್. ಕಾಕೋರಿ ರೈಲು ದರೋಡೆಯಲ್ಲಿ ಆ ಪಿತೂರಿಂದ ತಪ್ಪಿಸಿಕೊಂಡು ಹೊರಬಂದಂತ ಏಕೈಕ ವ್ಯಕ್ತಿ ಯಾರು? ಚಂದ್ರಶೇಖರ್ ಆಜಾದ್ ನೋಡಿ. ಕಾಕೋರಿ ರೈಲು ಪಿತೂರು ನಡೆದ ವರ್ಷ 1925 ಆಗಸ್ಟ್ 9. 1925 ಆಗಸ್ಟ್ 9ರಂದು ಕಾಕೋರಿ ರೈಲು ದರೋಡೆ ಅಂತ ಕರೀತೀವಿ. ಕಾಕೋರಿ ರೈಲು ದರೋಡೆ. ಭಾರತ ಮತ್ತು ಪಾಕಿಸ್ತಾನಗಳ ನಡುವೆ ಗಡಿಯನ್ನು ಗುರುತಿಸಿದವರು ಯಾರು? ಸ್ಟೆಫರ್ಡ್ ಕ್ರಿಪ್ಸ್, ಲಾರ್ಡ್ ಕ್ಯಾನಿಂಗ್, ಲಾರ್ಡ್ ಕರ್ಜನ್, ಸಿರಿಲ್ ರ್ಯಾಡ್ಕ್ಲಿಫ್. ಇಂಪಾರ್ಟೆಂಟ್ ಕ್ವಶನ್. ಸಿರಿಲ್ ರ್ಯಾಡ್ಕ್ಲಿಫ್ ರೈಟ್ ಆನ್ಸರ್ ನೋಡಿ. ಭಾರತ ಮತ್ತು ಪಾಕಿಸ್ತಾನದ ನಡುವೆ ಗಡಿಯನ್ನು ಗುರುತಿಸಿದವರು ಯಾರಂದ್ರ ಸಿರಿಲ್ ರ್ಯಾಡ್ಕ್ಲಿಫ್. 1857ರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಅಂದಿನ ಭಾರತದ ವೈಸರಾಯ್ ಯಾರು? 1857ರ ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಸರಿಯಾದಂತ ಉತ್ತರ ಲಾರ್ಡ್ ಕ್ಯಾನಿಂಗ್ ರೈಟ್ ಆನ್ಸರ್ ನೋಡಿ. ಲಾರ್ಡ್ ಕ್ಯಾನಿಂಗ್. ಗೋಪಾಲ್ ಕೃಷ್ಣ ಗೋಖಲೆ ಯಾರನ್ನು ಬ್ರಿಟಿಷ್ ಔರಂಗಜೇಬ ಎಂದು ಕರೆದನು? ಗೋಪಾಲ್ ಕೃಷ್ಣ ಗೋಖಲೆ ಯಾರನ್ನು ಬ್ರಿಟಿಷ್ ಔರಂಗಜೇಬ ಎಂದು ಕರೆದನು ಅಂತಂದ್ರ ಲಾರ್ಡ್ ಕರ್ಜನ್ ಅನ್ನ ಬ್ರಿಟಿಷ್ ಔರಂಗಜೇಬ ಅಂತ ಕರೆದರು. ಲಾರ್ಡ್ ಕರ್ಜನ್ ಅದಲ್ಲ, ಈತನನ್ನ ಬ್ರಿಟಿಷ್ ಔರಂಗಜೇಬ ಎಂದು ಕರೆಯಲಾಯಿತು. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ಗಳ ಮಧ್ಯೆ ಲಕ್ನೋ ಒಪ್ಪಂದ ನಡೆದ ವರ್ಷ 1920, 1885, 1919, 1916. ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ಗಳ ಮಧ್ಯದಲ್ಲಿ ಲಕ್ನೋ ಒಪ್ಪಂದ ಜರುಗಿತ್ತು. ಈ ಲಕ್ನೋ ಒಪ್ಪಂದ ಯಾವ ವರ್ಷ ನಡೀತಂದ್ರೆ 1916ರಲ್ಲಿ ನಡೀತು. 1916ರಲ್ಲಿ ಲಕ್ನೋ ಒಪ್ಪಂದ ಜರುಗಿತು. ಲಕ್ನೋ ಒಪ್ಪಂದದ ನಾಯಕತ್ವ ವಹಿಸಿಕೊಂಡವರು 3 ಜನ. ಎಕ್ಸಲೆಂಟ್. ಬಾಲ ಗಂಗಾಧರ ತಿಲಕ್, ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಸರೋಜಿನಿ ನಾಯ್ಡು. ಸರೋಜಿನಿ ನಾಯ್ಡು, ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಬಾಲ ಗಂಗಾಧರ ತಿಲಕ್. 1916ರ ಲಕ್ನೋ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾದವರು AC ಮುಜುಮ್ದಾರ್ ನೋಡಿ. AC ಮುಜುಮ್ದಾರ್. ಜಲಿಯನ್ ವಾಲಾಬಾಗ್ ಸಾಮೂಹಿಕ ಹತ್ಯೆಯ ಸೇಡನ್ನು ಸರ್ ಮೈಕಲ್ ಒಡೆಯರ್ ಹತ್ಯೆಗೈದು ಸೇಡು ತೀರಿಸಿಕೊಂಡವರು ಯಾರು? ನೋಡಿ, ಜನರಲ್ ಡಯರ್ ಅಂತ ಹೇಳಿ ಬರೆದಿರ್ತಾರೆ ಕೆಲವು ಬುಕ್ಗಳಲ್ಲೂ, ಅದು ರಾಂಗ್ ಇದೆ. ಮೈಕಲ್ ಒಡೆಯರ್ನನ್ನ ಕೊಂದು ಆ ಸೇಡನ್ನು ತೀರಿಸಿಕೊಂಡವರು ಯಾರು? ರಣಜಿತ್ ಸಿಂಗ್, ಭಗತ್ ಸಿಂಗ್, ಸರ್ದಾರ್ ಉಧಾಮ್ ಸಿಂಗ್, ಚಂದ್ರಶೇಖರ್ ಕಂಬಾರ್. ಇವ್ರನ್ನೇ ಹಾಕ್ಯಾರಲ್ಲಿ. ಸರ್ದಾರ್ ಉಧಾಮ್ ಸಿಂಗ್ ರೈಟ್ ಆನ್ಸರ್ ನೋಡಿ.
ಚಂದ್ರಶೇಖರ್ ಆಜಾದ್ ಹಾಕಿದ್ಬಿಟ್ರು. ಸರಿಯಾದಂತ ಉತ್ತರ ಸರ್ದಾರ್ ಉಧಾಮ್ ಸಿಂಗ್. ಯಾವ ವರ್ಷ ಅಂದ್ರೆ 1940ರಲ್ಲಿ. ಎಲ್ಲಿ? ಇಂಗ್ಲೆಂಡ್ ದೇಶದಲ್ಲಿ. ಸರ್ದಾರ್ ಉಧಾಮ್ ಸಿಂಗ್ ಯಾರನ್ನ ಕೊಂದು ಹಾಕಿದ ಅಂದ್ರ ಮೈಕಲ್ ಒಡಿಯರ್ ಅನ್ನುವಂತ ವ್ಯಕ್ತಿಯನ್ನ ಹತ್ಯೆ ಮಾಡ್ತಾನೆ. ಯಾರನ್ನ ಪಂಜಾಬಿನ ಭೀಷ್ಮ ಎಂದು ಕರೆಯುತ್ತಿದ್ದರು? ಯಾರನ್ನ ಪಂಜಾಬಿನ ಭೀಷ್ಮ ಎಂದು ಕರೆಯುತ್ತಿದ್ದರು? ಪಂಜಾಬಿನ ಸಿಖ್ ಸಾಮ್ರಾಜ್ಯದ ಭೀಷ್ಮ ಯಾರಂದ್ರ ರಣಜಿತ್ ಸಿಂಗ್. ಈತ ತನ್ನ ಎಡಗಣ್ಣನ್ನು ಕಳ್ಕೊಂಡಿದ್ದ. ಯಾವ ಉದ್ದೇಶಕ್ಕಾಗಿ ಎಡಗಣ್ಣನ್ನು ಕಳ್ಕೊಂಡಿದ್ದ ಅಂದ್ರ ಸಿಡುಬು ರೋಗದಿಂದ. ಬ್ರಿಟಿಷರ ಆಡಳಿತದಲ್ಲಿ ಕಚ್ಚಾ ವಸ್ತುಗಳಿಂದ ಪಕ್ಕಾ ವಸ್ತುಗಳನ್ನು ತಯಾರಿಸುವ ದೇಶವಾಗಿ ಭಾರತ ಉಳಿಯಲಿಲ್ಲ. ಕಚ್ಚಾ ವಸ್ತುಗಳಿಂದ ಪಕ್ಕಾ ವಸ್ತುಗಳನ್ನಾಗಿ ತಯಾರಿಸುವ ದೇಶವಾಗಿ ಭಾರತ ಉಳಿಯಲಿಲ್ಲ. ಇದಕ್ಕೆ ಕಾರಣ ಮೇಲಿಂದ ಮೇಲೆ ಬಂದ ಕ್ಷಾಮ, ಬ್ರಿಟಿಷರ ವಾಣಿಜ್ಯ ನೀತಿ, ಒಕ್ಕಲತನದಲ್ಲಿ ಆದ ಬದಲಾವಣೆ, ಬಹಳ ಕಾಲ ಮುಂದುವರೆದ ಯುದ್ಧಗಳು. ಏಟಿ 78% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಎಕ್ಸಲೆಂಟ್. ಸರಿಯಾದಂತ ಉತ್ತರ ಬ್ರಿಟಿಷರ ವಾಣಿಜ್ಯ ನೀತಿ. ರೈಟ್ ಆನ್ಸರ್. ಬ್ರಿಟಿಷರ ವಾಣಿಜ್ಯ ನೀತಿ ಇದೆಯಲ್ಲ, ಸರಿಯಾದಂತ ಉತ್ತರ. ಬ್ರಿಟಿಷರ ವಾಣಿಜ್ಯ ನೀತಿಯಿಂದ ಭಾರತ ಎಂತ ರಾಷ್ಟ್ರವಾಗಿತ್ತು ಅಂದ್ರ ಕಚ್ಚಾ ವಸ್ತುಗಳನ್ನ ರಫ್ತು ಮಾಡುವ ರಾಷ್ಟ್ರವಾಯಿತು. ಕಚ್ಚಾ ವಸ್ತುಗಳನ್ನು ರಫ್ತು ಮಾಡುವ ರಾಷ್ಟ್ರವಾಯಿತೆ ಹೊರತು ಭಾರತ ದೇಶ ಪಕ್ಕಾ ವಸ್ತುಗಳನ್ನು ರಫ್ತು ಮಾಡುವ ರಾಷ್ಟ್ರ ಆಗಲಿಲ್ಲ. ನಮ್ಮ ದೇಶದಿಂದ ಅಪಾರ ಪ್ರಮಾಣದ ಬಂಗಾರ, ಮುತ್ತು, ರತ್ನಗಳು, ವಜ್ರ, ವಿರಡುಗಳು ಅನೇಕ ವಿಧದಲ್ಲಿ ಭಾರತ ದೇಶದ ಸಂಪತ್ತು ಇಂಗ್ಲೆಂಡ್ ದೇಶಕ್ಕೆ ಹರಿದು ಹೋಯ್ತು. ಅದಕ್ಕೆ ಪ್ರತಿಯಾಗಿ ಭಾರತ ದೇಶಕ್ಕೆ ಏನೂ ಬರಲಿಲ್ಲ ಅಂತೇಳಿ ಸ್ವತಃ ದಾದಾಬಾಯಿ ನವರೋಜಿ ಅವರು ಬರೆದಂತ ಪವರ್ಟಿ ಅಂಡ್ ಅನ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ ಅನ್ನುವಂತ ಗ್ರಂಥದಲ್ಲಿ ಈ ಮಾತನ್ನ ವ್ಯಕ್ತಪಡಿಸ್ತಾರೆ. ಹಾಗಾದ್ರೆ ದಾದಾಬಾಯಿ ನವರೋಜಿ ಅವರು ಏನ್ ಹೇಳಿದಾರೆ ಅಂದ್ರೆ ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಗೆ ಹರಿದು ಹೋಯ್ತು ಅಂತ ಹೇಳ್ತಾರೆ. ಗಂಗಾ ನದಿಯ ಸಂಪತ್ತು ಇಂಗ್ಲೆಂಡ್ ದೇಶದ ಥೇಮ್ಸ್ ನದಿಗೆ ಹರಿದು ಹೋಯ್ತು. ಈ ಮಾತನ್ನು ಹೇಳಿದವರು ಯಾರಂದ್ರ ದಾದಾಬಾಯಿ ನವರೋಜಿ ಅವರು. ಭಾರತದೊಡನೆ ವ್ಯಾಪಾರವನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದು? ಹಾಲೆಂಡ್ ದೇಶ, ಇಂಗ್ಲೆಂಡ್ ದೇಶ, ಫ್ರಾನ್ಸ್ ದೇಶ, ಪೋರ್ಚುಗಲ್ ದೇಶ. ಭಾರತದೊಡನೆ ವ್ಯಾಪಾರವನ್ನು ಪ್ರಾರಂಭಿಸಿದ ಮೊದಲ ಯುರೋಪಿಯನ್ ದೇಶ ಯಾವುದಂದ್ರ ಪೋರ್ಚುಗಲ್ ದೇಶ. ರೈಟ್ ಆನ್ಸರ್ ನೋಡಿ. 86% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಪೋರ್ಚುಗಲ್ ರಾಷ್ಟ್ರ. ರೈಟ್ ಆನ್ಸರ್. ಇದರಲ್ಲಿ ಭಾರತ ದೇಶಕ್ಕೆ ಬಂದ ಎರಡನೇ ಯುರೋಪಿಯನ್ನರು ಯಾರು? ಭಾರತಕ್ಕೆ ಬಂದ ಎರಡನೇ ಯುರೋಪಿಯನ್ನರು ಯಾರು? ಹಾಲೆಂಡ್ ದೇಶದವರು, ಇಂಗ್ಲೆಂಡ್ ದೇಶದವರು, ಫ್ರಾನ್ಸ್ ದೇಶದವರು, ಪೋರ್ಚುಗಲ್ ದೇಶದವರು. ಸರಿಯಾದಂತ ಉತ್ತರ ಹಾಲೆಂಡ್ ದೇಶ. ಹಾಲೆಂಡ್ ದೇಶ ಅಂದ್ರು ಒಂದೇ, ಡಚ್ಚರ್ ಅಂದ್ರು ಒಂದೇ. ಡಚ್ಚರು ಅಥವಾ ಹಾಲೆಂಡ್ ದೇಶ. ಭಾರತ ದೇಶಕ್ಕೆ ಬಂದ ಎಷ್ಟನೇ ಯುರೋಪಿಯನ್ನರು ಅಂದ್ರೆ ಭಾರತ ದೇಶಕ್ಕೆ ಬಂದಂತ ಎರಡನೇ ಯುರೋಪಿಯನ್ನರು. ಅನುಕ್ರಮವಾಗಿ ಫಸ್ಟ್ ಬಂದವರು ಯಾರು? ಪೋರ್ಚುಗಲ್ದವರು. ಫಸ್ಟ್ ಪೋರ್ಚುಗಲ್, ನಂತರ ಡಚ್ಚರು, ನಂತರ ಇಂಗ್ಲಿಷರು, ನಂತರ ಡ್ಯಾನಿಷರು, ನಂತರ ಫ್ರೆಂಚರು ಅಂತೇಳಿ ನೋಡ್ತೀವಿ. ಅನುಕ್ರಮವಾಗಿ ಭಾರತಕ್ಕೆ ಬಂದ ಯುರೋಪಿಯನ್ನರು. 1916ರಲ್ಲಿ ಕಾಂಗ್ರೆಸ್ ಹಾಗೂ ಮುಸ್ಲಿಂ ಪಕ್ಷಗಳನ್ನ ಒಂದುಗೂಡಿಸಲು ಪ್ರಯತ್ನಿಸಿದ ಮುಖ್ಯ ವ್ಯಕ್ತಿ ಯಾರು ಅಂತ ಕ್ವಶನ್ ಕೇಳಿದ್ದಾರೆ. ವೆರಿ ಇಂಪಾರ್ಟೆಂಟ್. ಲಾಲಾ ಲಜಪತ್ ರಾಯ್ ಅವರು, ಮೌಲಾನಾ ಆಜಾದ್ ಅವರು, ಬಾಲಗಂಗಾಧರ ತಿಲಕರು, ಮದನ್ ಮೋಹನ್ ಮಾಳವೀಯ ಅವರು. ಜಸ್ಟ್ ಈಗ ತಾನೇ ಇದನ್ನು ಡಿಸ್ಕಸ್ ಮಾಡಿದ್ದೇವೆ. ಪ್ರಧಾನವಾದ ವ್ಯಕ್ತಿ ಯಾರಂದ್ರೆ ಬಾಲಗಂಗಾಧರ ತಿಲಕ್. ಬಾಲಗಂಗಾಧರ ತಿಲಕರ ದೊಡ್ಡ ಅಭಿಮಾನಿ ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಮತ್ತೆ ಸರೋಜಿನಿ ನಾಯ್ಡು. ಹಾಗಾದ್ರೆ ತಿಲಕರು ಈ ಒಂದು ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಪಕ್ಷಗಳನ್ನ ಒಂದುಗೂಡಿಸುವಂತ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾರೆ 1916ರಲ್ಲಿ. ಹಾಗಾದ್ರೆ 1916ರಲ್ಲಿ ಆ ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ ಪಕ್ಷಗಳನ್ನು ಒಂದು ಮಾಡಲು ಮಾಡಿದಂತ ಒಂದು ಒಪ್ಪಂದ ಯಾವ್ದಂದ್ರ ಲಕ್ನೋ ಒಪ್ಪಂದ ಅಂತ ಕರಿತೀವಿ. 1916ರಲ್ಲಿ ಆಗಿರುವಂತ ಒಪ್ಪಂದ ಯಾವ್ದಂದ್ರ ಲಕ್ನೋ ಒಪ್ಪಂದ. ಹಿಂದೂ ಮಹಾಸಭಾವನ್ನು ಸ್ಥಾಪನೆ ಮಾಡಿದವರು ಯಾರು? ಹಿಂದೂ ಮಹಾಸಭಾ 1915ರಲ್ಲಿ ಹಿಂದೂ ಮಹಾಸಭಾ ಸ್ಥಾಪನೆ ಮಾಡಿದವರು ಮದನ್ ಮೋಹನ್ ಮಾಳವೀಯ.
ಮದನ್ ಮೋಹನ್ ಮಾಳವೀಯ ಎಲ್ಲಿ ಅಂದ್ರೆ ಉತ್ತರಾಖಂಡದ ಹರಿದ್ವಾರದಲ್ಲಿ. ಉತ್ತರಾಖಂಡದ ಹರಿದ್ವಾರದಲ್ಲಿ ಮದನ್ ಮೋಹನ ಮಾಳವೀಯ ಹಿಂದೂ ಮಹಾಸಭಾವನ್ನು ಸ್ಥಾಪನೆ ಮಾಡಿದರು, ನೆನ್ಪಿಡಿ. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ ಮೊದಲ ಅಧ್ಯಕ್ಷರಾಗಿ ಸೇವೆ ಮಾಡಿದವರು ಯಾರು? ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್. ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ಮೊದಲ ಅಧ್ಯಕ್ಷರಾಗಿ ಸೇವೆ ಮಾಡಿದವರು ಯಾರಂದ್ರ ಸರಿಯಾದಂತ ಉತ್ತರ ಲಾಲಾ ಲಜಪತ್ ರಾಯ್ ಅವರು ನೋಡಿ. ಲಾಲಾ ಲಜಪತ್ ರಾಯ್ ಅವರು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ 1920. ಯಾವ ಸ್ಥಳ ಅಂದ್ರ ಮುಂಬೈ. 1920 ಮುಂಬೈದಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ ಮೊದಲ ಸಮಾವೇಶ ನಡೀತದೆ. ಅದರ ಅಧ್ಯಕ್ಷರಾಗಿ ಸೇವೆ ಮಾಡಿದವರು ಲಾಲಾ ಲಜಪತ್ ರಾಯ್ ಅವರು. PSI 2009ರಲ್ಲಿ ಕೇಳಿದ ಪ್ರಶ್ನೆ ಇದು. ನಾವು ನಿನ್ನೆ ಇದನ್ನ ಡಿಸ್ಕಸ್ ಮಾಡಿದ್ದೆವು. ಓಕೆ, ಸ್ವತಂತ್ರ ಭಾರತದಲ್ಲಿ ಗಾಂಧಿ ಒಂದು ಯುಗವನ್ನ ಸ್ಥಾಪನೆ ಮಾಡಿದ್ರು. ನಾವು ಆಲ್ರೆಡಿ ಇದರ ಬಗ್ಗೆ ಡಿಸ್ಕಸ್ ಮಾಡಿದ್ದೇವೆ. 1869 ಅಕ್ಟೋಬರ್ 2ರಂದು ಮಹಾತ್ಮ ಗಾಂಧೀಜಿಯವರು ಗುಜರಾತ್ ರಾಜ್ಯದ ಪೋರಬಂದರ್ ಅನ್ನುವಂಥ ಸ್ಥಳದಲ್ಲಿ ಜನ್ಮ ತಾಳ್ತಾರೆ. ತಂದೆ ಕರಮ್ಚಂದ್ರ ಗಾಂಧಿ, ತಾಯಿ ಪುತಲಿಬಾಯಿ, ಹೆಂಡತಿ ಕಸ್ತೂರ್ಬಾ ಗಾಂಧಿ, ಮಕ್ಕಳು ಹರಿಲಾಲ್, ಮಣಿಲಾಲ್, ರಾಮ್ಲಾಲ್ ಮತ್ತು ರಾಮದಾಸ್ ಮತ್ತು ದೇವದಾಸ್ ಅಂತ ಹೇಳಿ ನೋಡಿ. ಮಹಾತ್ಮ ಗಾಂಧೀಜಿಯವರ ರಾಜಕೀಯ ಗುರು ಯಾರಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ. ಅವರು ಇಂಗ್ಲೆಂಡದಲ್ಲಿ ಬ್ಯಾರಿಸ್ಟರ್ ಪದವಿಯನ್ನು ಪಡೆದರು. ಆ 3 ವರ್ಷಗಳ ಅವಧಿಯಲ್ಲಿ 1888ರಿಂದ 1891 3 ವರ್ಷಗಳ ಅವಧಿಯಲ್ಲಿ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಿ ಭಾರತಕ್ಕೆ ಬಂದಾಗ ತಮ್ಮ ತಾಯಿಯನ್ನು ಕಳ್ಕೊಂಡ್ರು ಅಂತೇಳಿ ನಾವು ನೋಡ್ತೀವಿ. ಆ ನೋವಿನಲ್ಲಿ ಕೂಡ ಗುಜರಾತ್ ರಾಜ್ಯದ ರಾಜಕೋಟ್ ಮತ್ತು ಮುಂಬೈದಲ್ಲಿ ತಮ್ಮ ಬ್ಯಾರಿಸ್ಟರ್ ಪದವಿಯನ್ನ ಪ್ರಯೋಗಾತ್ಮಕವಾಗಿ ಪ್ರಾರಂಭ ಮಾಡಿದರು ಗಾಂಧೀಜಿಯವರು. ಇವರ ವಾಕ್ಚಾತುರ್ಯವನ್ನ, ಇವರ ಜಾಣತವನ್ನ ಕಂಡು ಗುಜರಾತ್ ರಾಜ್ಯದ ಸ್ಥಳೀಯ ಮುಸ್ಲಿಂ ಉದ್ಯಮಿಯಾಗಿರುವಂತ ದಾದಾ ಅಬ್ದುಲ್ಲಾ ಅನ್ನುವಂತ ವ್ಯಕ್ತಿ ಏನ್ ಮಾಡ್ತಾರೆ ಅಂದ್ರೆ ಗಾಂಧೀಜಿ ಅವರನ್ನ ದಕ್ಷಿಣ ಆಫ್ರಿಕಾ ಕಳಿಸ್ತಾರೆ. ದಕ್ಷಿಣ ಆಫ್ರಿಕಾಕ್ಕೆ ಹೋದಂತ ಸಮಯದಲ್ಲಿ ಗಾಂಧೀಜಿ ಅವರಿಗೆ ಮೇಲಿಂದ ಮೇಲೆ 4 ಅವಮಾನಗಳಾದವು. ಒಂದು, ನ್ಯಾಯಾಲಯದಲ್ಲಿ ವಾದ ಮಾಡುವಂತ ಸಮಯದಲ್ಲಿ ತಲೆಮ್ಯಾಗಿರುವಂತ ರುಮಾಲವನ್ನ ಕಿತ್ತೆಸಿ ಅಂತೇಳಿ ಅವರು ಅವಮಾನ ಮಾಡಿದ್ರು. ಟ್ರೈನ್ನಿಂದ ಕೆಳಗಡೆ ಇಳಿಸಿದರು. ಹೋಗುವಂತ ಸಾರೋಟದಿಂದ ಕೆಳಗೆ ಇಳಿಸಿದರು. ರಾತ್ರಿ 9 ಗಂಟೆ ನಂತರ ಅವರು ಅಲ್ಲಿಯ ಮುಖ್ಯ ಓಣಿಗಳಲ್ಲಿ, ಬೀದಿಗಳಲ್ಲಿ ತಿರುಗಾಡುವಂತಿಲ್ಲ. ಸ್ಲಮ್ ಏರಿಯಾದಲ್ಲಿ ಅವರು ವಾಸ ಮಾಡಬೇಕಾಗಿತ್ತು. ಈ ಎಲ್ಲ ಅವಮಾನಗಳಿಂದ ಗಾಂಧೀಜಿ ಅವರು 1894ರಲ್ಲಿ ಇಂಡಿಯನ್ ನಟಾಲ್ ಕಾಂಗ್ರೆಸ್ ಅನ್ನುವಂತ ಒಂದು ಪಕ್ಷವನ್ನು ಪ್ರಾರಂಭ ಮಾಡ್ತಾರೆ. ಇಂಡಿಯನ್ ಒಪಿನಿಯನ್ ಅನ್ನುವಂತ ಒಂದು ಪತ್ರಿಕೆಯನ್ನು ಬರೆದರು. 1904ರಲ್ಲಿ ಫಿನಿಕ್ಸ್ ಅನ್ನುವಂತ ಆಶ್ರಮವನ್ನು ಪ್ರಾರಂಭ ಮಾಡಿದರು. 1911ರಲ್ಲಿ ಟಾಲ್ಸ್ಟೈಲ್ ಆಶ್ರಮವನ್ನ ಟ್ರಾನ್ಸ್ವಾಲ ಎಂಬ ಸ್ಥಳದಲ್ಲಿ ಪ್ರಾರಂಭ ಮಾಡ್ತಾರೆ. ಬೋಯರ್ಸ್ ಅನ್ನುವಂತ ಒಂದು ಕದನ ನಡೀತದೆ. ಆ ಬೋಯರ್ಸ್ ಕದನದಲ್ಲಿ ಇವರು ಸಂತ್ರಸ್ತರಿಗೆ ಆರೈಕೆ ಮಾಡಿದ ಪರಿಣಾಮವಾಗಿ ಆ ಒಂದು ಸಂದರ್ಭದಲ್ಲಿ ಗಾಂಧೀಜಿಯವರು ಬೋಯಾರ್ಸ್ ಅನ್ನುವಂತ ಕದನದಲ್ಲಿ ಜನರಿಗೆ ಆರೈಕೆಯನ್ನು ಮಾಡಿದ್ರು, ಚಿಕಿತ್ಸೆಯನ್ನು ಕೊಟ್ಟರು. ಅದಕ್ಕೆ ಆ ಒಂದು ಪರಿಣಾಮವಾಗಿ ಗಾಂಧೀಜಿ ಅವರಿಗೆ ಬಂದಂತ ಪ್ರಶಸ್ತಿ ಯಾವುದಂದ್ರೆ ಕೈಸರ್ ಇ ಹಿಂದ್ ಅನ್ನುವಂತ ಪ್ರಶಸ್ತಿಯನ್ನು ಗಾಂಧೀಜಿಯವರು ಪಡ್ಕೊತಾರೆ. ಗಾಂಧೀಜಿಯವರು ಪಡೆದಂತ ಬಿರುದು ಯಾವುದಂದ್ರೆ ಕೈಸರ್ ಇ ಹಿಂದ್ ಅನ್ನುವಂತ ಪ್ರಶಸ್ತಿಯನ್ನು ಪಡ್ಕೊತಾರೆ. ಇಂಥ ಗಾಂಧೀಜಿಯವರ ಹೋರಾಟದ ವಿಧಾನವನ್ನು ಕಂಡು ಗೋಪಾಲ್ ಕೃಷ್ಣ ಗೋಖಲೆ ಅವರು ಗಾಂಧೀಜಿಯವರು ಹೇಳ್ತಾರೆ, ನೀವ್ಯಾಕೆ ಭಾರತಕ್ಕೆ ಬರಬಾರದು, ಅಖಂಡ ಭಾರತ ದೇಶವನ್ನು ಸುತ್ತಬಾರದು, ನಮ್ಮ ನಾಯಕತ್ವವನ್ನು ವಹಿಸಬಾರದು ಅಂತೇಳಿ ಗೋಪಾಲ್ ಕೃಷ್ಣ ಗೋಖಲೆ ಅವರು ಗಾಂಧೀಜಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡಾಗ ಗಾಂಧೀಜಿ ಅವರು ಭಾರತಕ್ಕೆ ಬಂದರು. 1915 ಜನವರಿ 9ರಂದು ಗಾಂಧೀಜಿ ಅವರು ಭಾರತಕ್ಕೆ ಬಂದು ಅವರು ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿಗೆ ಬಂದಿದ್ದು ಯಾವಾಗ ಅಂದ್ರೆ 1915 ಮೇ 8ರಂದು. ಮೇ 8, 1915 ಬೆಂಗಳೂರಿಗೆ ಯಾಕೆ ಬಂದರು ಅಂದ್ರೆ ಗೋಪಾಲ್ ಕೃಷ್ಣ ಗೋಖಲೆ ಅವರ ಪುತ್ಥಳಿ ಅನಾವರಣ ಸಮಾರಂಭ ಇತ್ತು. ಯಾಕಂದ್ರೆ ಅವರು ಮೂರ್ಛೆ ರೋಗದಿಂದ ನಮ್ಮನ್ನು ಅಗಲಿದ್ರು. ಆ ಗೋಪಾಲ್ ಕೃಷ್ಣ ಗೋಖಲೆ ಅವರ ಪುತ್ಥಳಿ ಅನಾವರಣ ಸಮಾರಂಭದಲ್ಲಿ ಅವರು ಏನ್ ಹೇಳಿದ್ರು ಅಂದ್ರೆ ಭಾರತದ ಪವಿತ್ರವಾದ ಗಂಗೆಯೊಂದು ಬತ್ತಿ ಹೋಯಿತು, ಭಾರತದ ಪವಿತ್ರವಾದ ಗಂಗೆಯೊಂದು ಬತ್ತಿ ಹೋಯಿತು. ಪಂಚ ಸಿದ್ಧಾಂತಗಳನ್ನು ಪ್ರತಿಪಾದನೆ ಮಾಡಿದ್ರು ಆ ಒಂದು ವೇದಿಕೆಯ ಮೇಲೆ.
ಪಂಚ ಸಿದ್ಧಾಂತಗಳು ಯಾವಂದ್ರ ಹಿಂದೂ ಮುಸ್ಲಿಮರ ಏಕತೆಯನ್ನು ಸಾಧಿಸುವುದು, ಅಸ್ಪೃಶ್ಯತೆ ನಿವಾರಣೆಯನ್ನು ಮಾಡುವುದು, ಸ್ತ್ರೀಯರನ್ನ ಸಮಾಜದ ಮುಖ್ಯವಾಹಿನಿಗೆ ತರುವುದು, ಗುಡಿ ಕೈಗಾರಿಕೆ ಮತ್ತು ಗೃಹ ಕೈಗಾರಿಕೆಗಳನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವುದು, ಚರಕ ಮತ್ತು ಖಾದಿಯ ಪ್ರಚಾರ ಅಂತ ಹೇಳಿ ಪಂಚಸೂತ್ರಗಳನ್ನ ಗಾಂಧೀಜಿಯವರು ಪ್ರತಿಪಾದನೆ ಮಾಡಿದರು. 1915 ಮೇ 8ರಂದು ಬೆಂಗಳೂರಿನ ಆ ಪುತ್ಥಳಿ ಅನಾವರಣ ಸಮಾರಂಭದಲ್ಲಿ. ಇಂಥ ಗಾಂಧೀಜಿಯವರು ಗುಜರಾತ್ ರಾಜ್ಯದ ಸಬರಮತಿ ಅನ್ನುವಂಥ ನದಿಯ ದಡದ ಮೇಲೆ ಒಂದು ಆಶ್ರಮವನ್ನು ಪ್ರಾರಂಭ ಮಾಡ್ತಾರೆ. ಆ ಆಶ್ರಮದ ಹೆಸರೇನಂದ್ರ ಸತ್ಯಾಗ್ರಹ ಅನ್ನುವಂಥ ಆಶ್ರಮವನ್ನು ಪ್ರಾರಂಭ ಮಾಡಿದ್ರು. ಅಷ್ಟೇ ಅಲ್ಲದೆ 1936ರಲ್ಲಿ ಸಿಯೋಗನ್ ಅನ್ನುವಂಥ ಸ್ಥಳ, ಮಹಾರಾಷ್ಟ್ರದ ಸಿಯೋಗನ್, ಈ ಮಹಾರಾಷ್ಟ್ರದ ಸಿಯೋಗನ್ ಅನ್ನುವಂಥ ಸ್ಥಳದಲ್ಲಿ ಒಂದು ಆಶ್ರಮ ಪ್ರಾರಂಭ ಮಾಡ್ತಾರೆ. ಸಿಯೋಗನ್, ಮಹಾರಾಷ್ಟ್ರದ ಸಿಯೋಗನ್ ಎಂಬ ಸ್ಥಳದಲ್ಲಿ ಪ್ರಾರಂಭ ಮಾಡಿದ ಆಶ್ರಮದ ಹೆಸರೇನು? ಎಕ್ಸಲೆಂಟ್. ಸೇವಾಗ್ರಾಮ ಅಥವಾ ವಾರ್ಧಾ ಅನ್ನುವಂಥ ಆಶ್ರಮವನ್ನು ಪ್ರಾರಂಭ ಮಾಡಿದರು. ಸೇವಾಗ್ರಾಮ ಅಥವಾ ವಾರ್ಧಾ ಎಂಬ ಆಶ್ರಮವನ್ನ 1936 ಮಹಾರಾಷ್ಟ್ರದ ಸಿಯೋಗನ್ ಅನ್ನುವಂಥ ಸ್ಥಳದಲ್ಲಿ ಸೇವಾ ಆಶ್ರಮವನ್ನು ಪ್ರಾರಂಭ ಮಾಡಿದರು. ಸೇವಾ ಆಶ್ರಮ ಅಥವಾ ವಾರ್ಧಾ ಎಂಬ ಆಶ್ರಮವನ್ನು ಪ್ರಾರಂಭ ಮಾಡಿದರು. ವಾರ್ಧಾ ಆಶ್ರಮ ಅಥವಾ ಸೇವಾಗ್ರಾಮ ಅನ್ನುವಂಥ ಆಶ್ರಮವನ್ನ 1936 ಮಹಾರಾಷ್ಟ್ರದ ಸಿಯೋಗನ್ ಎಂಬ ಸ್ಥಳದಲ್ಲಿ ಪ್ರಾರಂಭ ಮಾಡಿದವರು ಯಾರಂದ್ರ ಗಾಂಧೀಜಿಯವರು. ಇಂಥ ಗಾಂಧೀಜಿಯವರಿಗೆ 1917 ಚಂಪಾರಣ್ಯ ಸತ್ಯಾಗ್ರಹ, 1918 ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ, 1918 ಖೇಡಾ ಸತ್ಯಾಗ್ರಹ. ಗಾಂಧೀಜಿಯವರು ಅನುಕ್ರಮವಾಗಿ 3 ಹೋರಾಟಗಳನ್ನ ಮಾಡಿದರು. ಆ 3 ಹೋರಾಟಗಳು ಯಾವಂದ್ರೆ, ಒಂದು ಚಂಪಾರಣ್ಯ ಸತ್ಯಾಗ್ರಹ, ಅಹಮದಾಬಾದ್ ಹತ್ತಿಗಿರಣಿ ಹೋರಾಟ, ಖೇಡಾ ಸತ್ಯಾಗ್ರಹ. ಇವುಗಳನ್ನು ಅನುಕ್ರಮವಾಗಿ ಗಾಂಧೀಜಿಯವರು ಮಾಡಿದ ಮೊದಲ ಕಾನೂನು ಭಂಗ ಚಳವಳಿ ಇದು. ಗಾಂಧೀಜಿಯವರು ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ ಇದು. ಗಾಂಧೀಜಿಯವರು ಮಾಡಿದ ಮೊದಲ ಅಸಹಕಾರ ಚಳವಳಿ ಇದು. ಇದು ತೀನ್ ಕತಾಯಿ ಪದ್ಧತಿ ವಿರುದ್ಧ ಮಾಡಿದಂತ ಹೋರಾಟ. ಇದು ಕಾರ್ಮಿಕರ ಪರವಾಗಿ ಬೋನಸ್, ಹತ್ತಿಗಿರಣಿಯ ಕಾರ್ಮಿಕರ ಬೋನಸ್ಗಾಗಿ ನಡೆದ ಹೋರಾಟ. ಇದು ರೈತರ ಮೇಲಿನ ತೆರಿಗೆಯನ್ನು ಕಡಿಮೆ ಮಾಡುವ ಸಲುವಾಗಿ ಬ್ರಿಟಿಷ್ ಸರ್ಕಾರದ ವಿರುದ್ಧ, ಅಲ್ಲಿಯ ಜಮೀನ್ದಾರ ವಿರುದ್ಧ ಮಾಡಿದಂತ ಹೋರಾಟ. ಈ 3 ಹೋರಾಟದ ಸಮಯದಲ್ಲಿ ಭಾರತ ದೇಶದ ಅಂದಿನ ವೈಸರಾಯ್ ಯಾರಾಗಿದ್ರಂದ್ರ ಚೇಮ್ಸ್ಫರ್ಡ್ ಅನ್ನುವಂತ ವೈಸರಾಯನಾಗಿದ್ದ. ಇದು ಕ್ವಶನ್ ಆಗಿದೆ. ಚಂಪಾರಣ್ಯ ಸತ್ಯಾಗ್ರಹ ಎಲ್ಲಿದೆ ಅಂದ್ರೆ ಬಿಹಾರದಲ್ಲಿದೆ. ಅಹಮದಾಬಾದ್ ಮತ್ತು ಖೇಡಾ ಸತ್ಯಾಗ್ರಹಗಳು ಇವೆರಡು, ಅಹಮದಾಬಾದ್ ಮತ್ತು ಖೇಡಾ ಎಲ್ಲಿದೆ ಅಂದ್ರೆ ಗುಜರಾತ್ ರಾಜ್ಯದಲ್ಲಿ ಕಂಡು ಬರ್ತವೆ. ಗಾಂಧೀಜಿಯವರು ಮಾಡಿದ ಮೊದಲ ಕಾನೂನು ಭಂಗ ಚಳವಳಿ, ಗಾಂಧೀಜಿ ಮಾಡಿದ ಮೊದಲ ಉಪವಾಸ ಸತ್ಯಾಗ್ರಹ, ಗಾಂಧಿ ಮಾಡಿದ ಮೊದಲ ಅಸಹಕಾರ ಚಳವಳಿ. ಚಂಪಾರಣ್ಯ ಬಿಹಾರದಲ್ಲಿದೆ, ಅಹಮದಾಬಾದ್ ಗುಜರಾತ್ ರಾಜ್ಯದಲ್ಲಿದೆ, ಖೇಡಾ ಗುಜರಾತ್ ರಾಜ್ಯದಲ್ಲಿದೆ. 1917, 1918, 1918 ಇದು ಕಾನೂನು ಭಂಗ ಚಳವಳಿ, ಇದು ಉಪವಾಸ ಸತ್ಯಾಗ್ರಹ, ಇದು ಅಸಹಕಾರ ಚಳವಳಿ. ಕಾನೂನು ಭಂಗ ಚಳವಳಿಯಲ್ಲಿ ಗಾಂಧೀಜಿಯವರನ್ನ ಗಾಂಧಿ ಬಾಬಾ ಅಂತ ಕರೆದ್ರು. ಉಪವಾಸ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರನ್ನು ಮಹಾತ್ಮ ಅಂತ ಕರೆದ್ರು. ಅಸಹಕಾರ ಚಳವಳಿಯಲ್ಲಿ ಗಾಂಧೀಜಿಯವರಿಗೆ ಭೇಟಿಯಾಗಿರುವಂತ 3 ಅಪರೂಪದ ರತ್ನಗಳು ಯಾವಂದ್ರೆ, ಒಂದು ಸರ್ದಾರ್ ವಲ್ಲಭಾಯಿ ಪಟೇಲ್, 2 ಮಹಾದೇವ ದೇಸಾಯಿ, 3 ಇಂದೂಲಾಲ್ ಯಾಜ್ನಿಕ್ ಅನ್ನುವಂತ 3 ವ್ಯಕ್ತಿಗಳು ಗಾಂಧೀಜಿಯವರಿಗೆ ಭೇಟಿಯಾಗಿರುವಂತ ವ್ಯಕ್ತಿಗಳು. ಈ 3 ಹೋರಾಟಗಳಲ್ಲಿ ಗಾಂಧೀಜಿಯವರು ಸಕ್ಸಸ್ ಆದ ಮೇಲೆ, ಗಾಂಧೀಜಿಯವರು ಯಶಸ್ವಿಯಾದ ಮೇಲೆ ನೋಡಿ, ಒಂದೊಂದು ಕ್ವಶನ್ ಅಪ್ಲೈ ಕ್ವಶನ್ ಕೇಳ್ತಾ ಇದ್ದಾನೆ. ಯಾವ ತರ ಅಪ್ಲೈ ಕ್ವಶನ್ ಕೇಳ್ತಾ ಇದ್ದ ನೋಡಿ.
ನೋಡಿ, ಮುಳುಗುತ್ತಿರುವ ಬ್ಯಾಂಕಿಗೆ ಬಾವಿ ಚೆಕ್ ಕೊಟ್ಟಂತೆ ಅಂತ ಕ್ವಶನ್ ಆಗಿದೆ ಇಲ್ಲಿ. ಇಲ್ಲಿದೆ ನೋಡಿ ಕ್ವಶನ್. ಹುಡುಕಾಡ ಸಿಗಂಗಿಲ್ಲ ಅವರು. ಕ್ವಶನ್ ಏನಿದೆ ನೋಡಿ, 1918 ಅಹಮದಾಬಾದ್ ಹತ್ತಿ ಗಿರಣಿ ಹೋರಾಟಕ್ಕೆ ಸಂಬಂಧಪಟ್ಟಂತೆ ಅಹಮದಾಬಾದ್ ಗಿರಣಿ ಮುಷ್ಕರ 1918 ಕುರಿತಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ. ಇದು ಮುಖ್ಯವಾಗಿ ಭಾರತೀಯ ಕೆಲಸಗಾರರು ಮತ್ತು ಯುರೋಪಿಯನ್ ಗಿರಣಿ ಒಡೆಯರ ನಡುವೆ ಕೆಲಸದ ಅವಧಿ ಮತ್ತು ರಜೆ ಮಂಜೂರಾತಿಯನ್ನು ಕುರಿತು ವ್ಯಾಜ್ಯಕ್ಕೆ ಸಂಬಂಧಪಟ್ಟಿದೆ. ಇದು ಮುಖ್ಯವಾಗಿ ಭಾರತೀಯ ಕೆಲಸಗಾರರು ಯುರೋಪಿಯನ್ ಗಿರಣಿ ಒಡೆಯರ ನಡುವೆ ಕೆಲಸದ ಅವಧಿ ಮತ್ತು ರಜೆ ಮಂಜೂರಾತಿ ಕುರಿತು ವ್ಯಾಜ್ಯಕ್ಕೆ ಸಂಬಂಧಪಟ್ಟಿದೆ. ಅಹಮದಾಬಾದಿನ ಒಂದು ಶ್ರೀಮಂತ ಗಿರಣಿ ಒಡೆಯ ಸಹೋದರಿಯಾದ ಅನಸೂಯ ಬೆನ್ ಸರಾಭಾಯಿ ಅವರ ಚಳವಳಿಯ ನಾಯಕರಲ್ಲಿ ಒಬ್ಬರಾಗಿದ್ದರು. ಗಾಂಧೀಜಿಯವರು ಉಪವಾಸ ಮುಷ್ಕರವನ್ನ ಅಸ್ತ್ರವನ್ನಾಗಿ ಬಳಸಿದರು. ಮೇಲಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಎಬಿ ಸರಿಯಾಗಿದೆ, ಬಿಸಿ ಸರಿಯಾಗಿದೆ, ಎಸಿ ಸರಿಯಾಗಿದೆ, ಎಬಿಸಿ ಸರಿಯಾಗಿದೆ. ಕರೆಕ್ಟ್ ಆನ್ಸರ್ ಮಾಡಿ ನೋಡೋಣ. ಕರೆಕ್ಟ್ ಆನ್ಸರ್ ಬಿಸಿ ಮಾತ್ರ ಸರಿಯಾಗಿದೆ ನೋಡಿ, ಬಿಸಿ ಮಾತ್ರ ಸರಿಯಾಗಿದೆ. ಯಾಕಂದ್ರೆ ಅಹಮದಾಬಾದ್ ಹತ್ತಿ ಗಿರಣಿ ಹೋರಾಟ ಇದೊಂದು ಕಾರ್ಮಿಕರ ಪರವಾಗಿರುವಂತಹ ಹೋರಾಟ. ಆಕ್ಚುಲಿ ಆ ಅಹಮದಾಬಾದ್ ಹತ್ತಿ ಗಿರಣಿ ಹೋರಾಟಕ್ಕೆ ಗಾಂಧೀಜಿಯವರನ್ನು ವೆಲ್ಕಮ್ ಮಾಡಿಕೊಂಡವರೇ ಅಂಬಾಲಾಲ್ ಸಾರಾಭಾಯಿ ಅವರ ಸಹೋದರಿ ಅನುಸೂಯ ಬೆನ್. ನೋಡಿ ಎಷ್ಟು ಸೂಕ್ಷ್ಮ ಅನಿಸ್ತವೆ. ನಾವು ಆನ್ಸರ್ ಮಾಡಿ ಏನ್ ಮಾಡಿಬಿಡ್ತೀವಿ ಅಂದ್ರೆ ಎಬಿಸಿ ಸರಿಯಾಗಿದೆ ಅಂತ. ಇಲ್ಲೇನು ಇದು ಮುಖ್ಯವಾಗಿ ಭಾರತೀಯ ಕೆಲಸಗಾರರು ಯುರೋಪಿಯನ್ ಗಿರಣಿ ಒಡೆಯರು. ಯುರೋಪಿಯನ್ ಗಿರಣಿ ಒಡೆಯರು ಬರಂಗೇ ಇಲ್ಲ ಅಲ್ಲಿ. ನಮ್ಮವ್ರವ್ರು ಗಿರಣಿ ಒಡೆಯರು ಯಾರಂದ್ರೆ ಅಂಬಾಲಾಲ್ ಸಾರಾಭಾಯಿ. ಆಮೇಲೆ ಮತ್ತೇನ್ ತಪ್ಪು ಕೊಟ್ಟನೆ? ಎರಡನೇದು ಕೆಲಸದ ಅವಧಿ ಮತ್ತು ರಜೆಯ ಮಂಜೂರಾತಿ. ಅಲ್ಲೇ ಅಲ್ಲದು ಬೋನಸ್ ಸಲುವಾಗಿ ನಡೆದ ಹೋರಾಟ. ನಾವ್ ಎರಡರ ಮೂಲಕ ಹೊಡೆದ ಹೋಗ್ದು ಬಿಡ್ಬೋದು. ಇವು ಬೋನಸ್ ಕೈ ನಡೆದಂತ ಚಂತನ ಕೆಲಸ ಮಾಡ್ಲಕ್ ರೆಡಿ ಇದ್ರು ಅವರು. ಮಾರ್ನಿಂಗ್ 6 ಗಂಟೆಯಿಂದ ಬಂದು 11 ಗಂಟೆ ತನ ಮಾಡೋದನ್ನ ಮಾಡ್ತಿದ್ರು ಅವ್ರು. ಬೋನಸ್ ಕೊಟ್ಟರು ಸಾಕಾಗ್ಯದಂತ ಅವ್ರು ಹೋರಾಟ ಮಾಡ್ಲಕತ್ತಾರ. ಇಲ್ಲೆಲ್ಲಿ ರಜೆ ಮಂಜೂರಾತಿ? ಅವ್ರ 50% ಬೋನಸ್ ಕೊಡುವಂತ ಅವ್ರ ಅಂತಾರ 20% ಬೋನಸ್ ಕೊಡ್ತಂತ ಇವ ಅಂತ. ಈ ವರ್ಷ ರೊಕ್ಕ ಮರ ಅಂತೇಳಿ ಇವ ಅಂತಾರ. ಅವರು 50% ಬೋನಸ್ಗಾಗಿ ಅವ್ರು ನಡೆದ ಹೋರಾಟ. ಲಾಸ್ಟ್ ಗಾಂಧಿ ಮಧ್ಯ ಪ್ರವೇಶ ಮಾಡಿ ಅವ್ರು 35 ಅನ್ನೋದು ಬೇಡ, ಇವ್ರು 50 ಅನ್ನೋದು ಬೇಡ ಅಂತ ಲಾಸ್ಟ್ 35% ಒಪ್ಕೋತಾರೆ. ಈ 3 ಹೋರಾಟಗಳನ್ನ ಕಂಡು ಗಾಂಧೀಜಿಯವರ 3 ಹೋರಾಟಗಳು ಯಾವಂದ್ರೆ ಈ ಚಂಪಾರಣ್ಯ, ಅಹಮದಾಬಾದ್ ಹತ್ಯಗಿರಣಿ ಹೋರಾಟ. ಈ 3 ಹೋರಾಟಗಳನ್ನ ಕಂಡು ಮೋತಿಲಾಲ್ ನೆಹರು ಅವರು ಏನ್ ಮಾಡಿದಾರೆ ಅಂದ್ರೆ ಗಾಂಧೀಜಿಯವರನ್ನ ಭಾರತದ ರಾಷ್ಟ್ರೀಯ ಹೋರಾಟಕ್ಕೆ ವೆಲ್ಕಮ್ ಮಾಡ್ಕೊಂಡ್ರು. ನೀವು ರಾಷ್ಟ್ರೀಯ ಹೋರಾಟಕ್ಕೆ ಬರಲೇಬೇಕು ಅಂತ. ಹಾಗಾದ್ರೆ 1919ರಲ್ಲಿ ಪಂಜಾಬಿನ ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನ. ಆ ಪಂಜಾಬದ ಅಮೃತ್ಸರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧಿಕೃತವಾಗಿ ಗಾಂಧೀಜಿಯವರನ್ನ ರಾಷ್ಟ್ರೀಯ ಹೋರಾಟಕ್ಕೆ ವೆಲ್ಕಮ್ ಮಾಡಿಕೊಂಡವ್ರು ಯಾರಂದ್ರೆ ಮೋತಿಲಾಲ್ ನೆಹರು ಅಧಿಕೃತವಾಗಿ. ಹಂಗ ಮಾಡಿ ಗದ್ದಲ ಹಾಕಿ ಗಾಂಧೀಜಿಯವರು ರಾಷ್ಟ್ರೀಯ ಹೋರಾಟಕ್ಕೆ ಬಂದ್ರು. ಹಾಗಾದ್ರೆ ಅದೇ ಸಮಯದಲ್ಲಿ ಗಾಂಧೀಜಿಯವರು ಇನ್ನೊಂದು ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡ್ತಾರೆ. ಯಾವ್ದದು? 1919ರಲ್ಲಿ ಗಾಂಧೀಜಿಯವರು ದೊಡ್ಡ ಮಟ್ಟದ ಹೋರಾಟವನ್ನು ಮಾಡ್ತಾರೆ. ಆ ಹೋರಾಟದ ಹೆಸರು ಏನಂದ್ರೆ ಖಿಲಾಫತ್ ಚಳುವಳಿ ಅಂತ ಕರೀತಾರೆ. ಖಿಲಾಫತ್ ಚಳುವಳಿ. ಖಿಲಾಫತ್ ಯಾಕೆ ಖಿಲಾಫತ್ ಚಳವಳಿಯನ್ನು ಮಾಡಿದ್ರಂದ್ರ 1914ರಿಂದ 1918
1914ರಿಂದ 1918ರವರೆಗೆ ಮೊದಲ ಜಾಗತಿಕ ಮಹಾಯುದ್ಧ ನಡೀತು. ಫಸ್ಟ್ ವರ್ಲ್ಡ್ ವಾರ್, ಮೊದಲ ಜಾಗತಿಕ ಮಹಾಯುದ್ಧ 1914ರಿಂದ 1918ರವರೆಗೆ ಫಸ್ಟ್ ವರ್ಲ್ಡ್ ವಾರ್ ನಡೀತು. ಪ್ರಥಮ ಜಾಗತಿಕ ಮಹಾಯುದ್ಧದಲ್ಲಿ ಇಂಗ್ಲೆಂಡ್ ದೇಶ ಯಾವ ದೇಶವನ್ನು ಅವಮಾನ ಮಾಡ್ತಂದ್ರ ಟರ್ಕಿ ದೇಶವನ್ನು ಅವಮಾನ ಮಾಡ್ತದ. ಇಂಗ್ಲೆಂಡ್ ದೇಶ ಟರ್ಕಿ ದೇಶದ ಅಲ್ಲಿಯ ಖಲೀಫರ್ನಿಗೆ ಅವಮಾನ ಮಾಡ್ತಾರೆ. ನೀನೊಬ್ಬ ಸಮರ್ಥವಾದ ನಾಯಕ ಅಲ್ಲ, ನೀನು ಆಳ್ವಿಕೆ ಮಾಡಕ್ ಯೋಗ್ಯನಲ್ಲದ ನಾಯಕ ಅಂತ ಅವಮಾನ ಮಾಡ್ತಾರೆ. ಆ ಅವಮಾನದ ಪರಿಣಾಮವಾಗಿ ಭಾರತ ದೇಶದ ಮುಸ್ಲಿಂ ನಾಯಕರಾದ ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಅವರು ಏನ್ ಮಾಡಿದ್ರು ಅಂದ್ರೆ ಭಾರತ ದೇಶದಲ್ಲಿ ದೆಹಲಿಯ ಮೂಲಕ ಖಿಲಾಫತ್ ಚಳವಳಿಯನ್ನ ಆರಂಭ ಮಾಡ್ತಾರೆ. ಹಾಗಾದ್ರೆ ಆ ಖಿಲಾಫತ್ ಚಳವಳಿಯನ್ನ ವಿರೋಧ ಮಾಡಿದ ಮೊದಲ ಮುಸ್ಲಿಂ ನಾಯಕ ಯಾರು? ಎಕ್ಸಲೆಂಟ್, ಜಿನ್ನಾ. ಮೊಹಮ್ಮದ್ ಅಲಿ ಜಿನ್ನಾ ಅದನ್ನ ವಿರೋಧ ಮಾಡ್ತಾನೆ. ಶೌಕತ್ ಅಲಿ ಮತ್ತು ಮೊಹಮ್ಮದ್ ಅಲಿ ಹೇಳ್ತಾನೆ, ಎಲ್ಲಿ ಟರ್ಕಿ ದೇಶ, ಎಲ್ಲಿ ಭಾರತ ದೇಶ, ನಿಮ್ಗೆ ಹುಚ್ಚುವಟ್ಟಿ, ಎಲ್ಲಿಂದ ಎಲ್ಲಿವರೆಗೆ ಹೋರಾಟ ಮಾಡ್ಲಾಕತ್ತೀರಿ? ಆದ್ರೂ ಕೂಡ ಗಾಂಧೀಜಿಯವರು ಏನ್ ಮಾಡಿದಾರೆ ಅಂದ್ರೆ ಅಖಿಲ ಭಾರತ ಖಿಲಾಫತ್ ಚಳವಳಿಯ ನಾಯಕರಾದ್ರು. ಅಖಿಲ ಭಾರತ ಖಿಲಾಫತ್ ಚಳವಳಿಯ ನಾಯಕರಾಗಿ ಹೋರಾಟದ ನಾಯಕತ್ವವನ್ನು ಹಂಚ್ಕೋತಾರೆ. ಹೋರಾಟದ ವಿಧಾನ ಹೆಂಗಿತ್ತು ಅಂತಂದ್ರ, ನಂಬರ್ 1, ದೆಹಲಿಯ ಜಾಮಿಯಾ ಮಸೀದಿಯಲ್ಲಿ ಸ್ವಾಮಿ ಶ್ರದ್ಧಾನಂದರನ್ನ ಹಿಂದೂ ಧರ್ಮದ ವಿಚಾರಗಳನ್ನ ಬೋಧನೆ ಮಾಡ್ಲಕ್ ಕರೆದ್ರು. ನಂಬರ್ 2, ಪಂಜಾಬದ ಅಮೃತಸರದಲ್ಲಿ ಅಮೃತಸರದ ಒಂದು ಪವಿತ್ರವಾಗಿರುವಂತ ಬೀಗದ ಕೈಯನ್ನ ಅಲ್ಲಿಯ ಮುಸ್ಲಿಂ ನಾಯಕನಾಗಿರುವಂತ ಸೈಫುದ್ದೀನ್ ಕಿಚ್ಲು ಅನ್ನುವಂತ ವ್ಯಕ್ತಿ ಕೈಯಲ್ಲಿ ಕೊಟ್ರು. ಸಿಖ್ಖರು ಮುಸಲ್ಮಾನರು ಒಂದು ಅಂತ ಹೇಳಿ ತೋರಿಸುವ ಸಂಕೇತ, ಹಿಂದೂ ಮುಸ್ಲಿಮರು ಒಂದು ಅನ್ನುವಂತ ಸಂಕೇತವನ್ನು ತೋರಿಸುವ ಉದ್ದೇಶ. ಹಿಂದೂ ಮುಸ್ಲಿಮರಲ್ಲಿ ಏಕತೆ ಭಾವವನ್ನು ಮೂಡಿಸುವುದು ಪಾಯಿಂಟ್ ನಂಬರ್ 1 ಆದರೆ, ಪಾಯಿಂಟ್ ನಂಬರ್ 2, ಮುಸ್ಲಿಂ ಮತ್ತು ಸಿಖ್ಖರ ಮಧ್ಯದಲ್ಲಿ ಏಕತೆಯನ್ನು ಪ್ರದರ್ಶನ ಮಾಡುವ ಸಲುವಾಗಿ ಪಂಜಾಬಿನ ಅಮೃತಸರದ ಬೀಗದ ಕೈಯನ್ನ ಅಲ್ಲಿಯ ಸ್ಥಳೀಯ ಮುಖಂಡನಾಗಿರುವಂತ ಸೈಫುದ್ದೀನ್ ಕಿಚ್ಲು ಅನ್ನುವಂತ ವ್ಯಕ್ತಿ ಕೈಯಲ್ಲಿ ಕೊಟ್ಟರು. ನೋಡಿ, ಈ ಎರಡು ಘಟನೆಗಳು ಈ ಖಿಲಾಫತ್ ಚಳವಳಿಯ ಒಂದು ಸ್ವರೂಪವನ್ನೇ ಬದಲಾವಣೆ ಮಾಡ್ತವೆ. ಅದೇ ಸಮಯದಲ್ಲಿ 1920 ಆಲ್ರೆಡಿ ಹೇಳಿದ್ದೇನೆ ಇದನ್ನ, 1920ರಲ್ಲಿ ಗಾಂಧೀಜಿಯವರ ನಾಯಕತ್ವದಲ್ಲಿ ನಡೆದಂತ ದೊಡ್ಡ ಮಟ್ಟದ ಚಳವಳಿ ಯಾವುದಂದ್ರ ಅಸಹಕಾರ ಚಳವಳಿ, ನಾನ್ ಕೋಆಪರೇಟಿವ್ ಮೂವ್ಮೆಂಟ್. ಹಾಗಾದ್ರೆ ಅಸಹಕಾರ ಚಳವಳಿ ಯಾವ ಅಧಿವೇಶನದ ಮೂಲಕ ಕರೆ ಕೊಟ್ರು? ಅಸಹಕಾರ ಚಳವಳಿಯನ್ನ ಯಾವ ಅಧಿವೇಶನದ ಮೂಲಕ ಕರೆ ಕೊಟ್ರು ಅಂತಂದ್ರೆ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನದ ಮೂಲಕ ಕರೆ ಕೊಟ್ರು. ಹಾಗಾದ್ರೆ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು? 1920ರಲ್ಲಿ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರಾಗಿದ್ರು ಅಂದ್ರ ವಿಜಯ ರಾಘವಾಚಾರ್ಯ. ಅವರು ಅಧ್ಯಕ್ಷರಾಗಿದ್ರು. 1920ರಲ್ಲಿ ನಾಗ್ಪುರ್ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿ ವಿಜಯ ರಾಘವಾಚಾರ್ಯ ಆಗಿದ್ರು. ಆ ಒಂದು ಅಧಿವೇಶನದ ಮೂಲಕ ಭಾರತ ದೇಶದಲ್ಲಿ ಅಸಹಕಾರ ಚಳವಳಿ ಯಾವುದರ ವಿರುದ್ಧ ಅಂತಂದ್ರೆ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 4 ಅಂಶಗಳನ್ನು ಮುಂದಿಟ್ಟುಕೊಂಡಿದ್ರು. ನಂಬರ್ 1 ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಮುಂದಿಟ್ಟುಕೊಂಡು. ನಂಬರ್ 2 ರೌಲತ್ ಕಾಯ್ದೆ. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡವನ್ನು ಮುಂದಿಟ್ಟುಕೊಂಡು, ರೌಲತ್ ಕಾಯ್ದೆಯನ್ನು ಮುಂದಿಟ್ಟುಕೊಂಡು, ಹಂಟರ್ ವರದಿಯನ್ನು ಮುಂದಿಟ್ಟುಕೊಂಡು, ಮತ್ತೆ ಖಿಲಾಫತ್ ಚಳವಳಿ, ಈ 4 ಅಂಶಗಳನ್ನು ಮುಂದಿಟ್ಟುಕೊಂಡು. ಅಷ್ಟೇ ಅಲ್ಲದೆ 1919ರಲ್ಲಿ ಬ್ರಿಟಿಷರು ಚೇಮ್ಸ್ಬರ್ಡ್ ಕಾಯ್ದೆಯನ್ನು ಜಾರಿಗೆ ತರ್ತಾರೆ. ಆ ಚೇಮ್ಸ್ಬರ್ಡ್ ಕಾಯ್ದೆಯನ್ನ ಅವೆಲ್ಲ ಅಂಶಗಳನ್ನು ಮುಂದಿಟ್ಟುಕೊಂಡು ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಿದರು ಗಾಂಧೀಜಿಯವರು.
ನಾನು ಇನ್ನು ಹೇಳಿದ್ದೆ, ನಿಮ್ಮ ಆಲ್ರೆಡಿ ಹೇಳಿದ್ದೆ, ಅಸಹಕಾರ ಚಳವಳಿ ಎರಡು ರೂಪದಲ್ಲಿ ನಡೀತದೆ. ಒಂದು ಧನಾತ್ಮಕ ಕಾರ್ಯಕ್ರಮಗಳು ಅಂತೇಳಿ, ಇನ್ನೊಂದು ಋಣಾತ್ಮಕ ಕಾರ್ಯಕ್ರಮಗಳು ಅಂತೇಳಿ. ಒಂದು ಧನಾತ್ಮಕ ಕಾರ್ಯಕ್ರಮಗಳು, ಇನ್ನೊಂದು ಋಣಾತ್ಮಕ ಕಾರ್ಯಕ್ರಮಗಳು. ಧನಾತ್ಮಕ ಕಾರ್ಯಕ್ರಮಗಳು ಯಾವುವು? ನಂಬರ್ 1 ಪ್ರಾಂತೀಯ ಕಾಂಗ್ರೆಸ್ ಪಕ್ಷ ಪ್ರಾರಂಭ ಮಾಡುವುದು. ನಂಬರ್ 2 ಕಾಂಗ್ರೆಸ್ಸಿನ ಸದಸ್ಯತ್ವ ಅಭಿಯಾನಕ್ಕೆ ಚಾಲನೆ ಕೊಡುವುದು. ನಂಬರ್ 3 ಹಿಂದೂ ಮುಸ್ಲಿಮರ ಏಕತೆಯ ಸಂಕೇತ ಗುರುತಿಸುವುದು. ನಂಬರ್ 4 ಸ್ತ್ರೀಯರ ಸಬಲೀಕರಣ. ನಂಬರ್ 5 ಅಸ್ಪೃಶ್ಯತೆ ನಿವಾರಣೆ. ನಂಬರ್ 6 ಗಾಂಧಿ ಮತ್ತು ಚರಕ ಗ್ರಾಮಗಳನ್ನು ಪ್ರಾರಂಭ ಮಾಡುವುದು. ಉದಾಹರಣೆ, ಗಂಗಾಧರ ದೇಶಪಾಂಡೆ ಅವರು ಬೆಂಗಳೂರಿನಲ್ಲಿ ಚರಕ ಸಂಘವನ್ನು ಪ್ರಾರಂಭ ಮಾಡ್ತಾರೆ. ಆ ಚರಕ ಸಂಘದ ಸಂಪೂರ್ಣ ಜವಾಬ್ದಾರಿಯನ್ನು ವಹಿಸಿಕೊಂಡವರು ಯಾರು? ಚರಕ ಸಂಘದ ಸಂಪೂರ್ಣ ಜವಾಬ್ದಾರಿ ವಹಿಸಿಕೊಂಡವರು ಯಾರು ಅಂತಂದ್ರೆ ಹರ್ಡೇಕರ್ ಮಂಜಪ್ಪ ಅವರು. ಕರ್ನಾಟಕ ರಾಜ್ಯದ ಗಾಂಧಿ ಎನಿಸಿಕೊಂಡಂತ, ಕರ್ನಾಟಕದ ಮಹಾತ್ಮ ಗಾಂಧಿ ಎನಿಸಿಕೊಂಡಂತ ಹರ್ಡೇಕರ್ ಮಂಜಪ್ಪ ಅವರು ಏನ್ ಮಾಡಿದಾರೆ ಅಂದ್ರೆ, ಆ ಗಂಗಾಧರ ದೇಶಪಾಂಡೆ ಅವರ ಸಂಪೂರ್ಣವಾದ ಜವಾಬ್ದಾರಿ ಇದಲ್ಲ, ಅದನ್ನು ಹೊತ್ತುಕೊಂಡು ಹೋರಾಟವನ್ನು ಮಾಡ್ಲಕ್ ಮುಂದಾದ್ರು. ತಿಲಕ ನಿಧಿಯನ್ನು ಆರಂಭ ಮಾಡಿದ್ರು. 1920 ಆಗಸ್ಟ್ 1ರಂದು ಭಾರತ ದೇಶದಲ್ಲಿ ಅಸಹಕಾರ ಚಳವಳಿ ಆರಂಭಗೊಂಡ ದಿನವೇ ನಮ್ಮನ್ನ ಒಬ್ಬ ದೊಡ್ಡ ನಾಯಕ ಆಗಲಿದ್ರು. ಅವ್ರು ಯಾರು ಅಂತ ಕೇಳ್ತಾರೆ. ನಮ್ಮ ನಗಲಿದ ದೊಡ್ಡ ನಾಯಕ ಯಾರಂದ್ರ ಬಾಲ ಗಂಗಾಧರ ತಿಲಕ್. ಗಾಂಧೀಜಿಯವರು ಬಹಿರಂಗವಾಗಿ ಹೇಳ್ತಾರೆ, ಏನ್ ಹೇಳಿದರು ಅಂತಂದ್ರೆ, ಭಾರತದ ಸ್ವತಂತ್ರ ಹೋರಾಟದ ಬಲವಾದ ಭದ್ರಕೋಟೆಯೊಂದು ಉರುಳಿ ಬಿದ್ದಿತ್ತು. ಭಾರತದ ಸ್ವತಂತ್ರ ಹೋರಾಟದ ಬಲವಾದ ಭದ್ರಕೋಟೆಯೊಂದು ನಮ್ಮನ್ನ ಅಗಲಿತು, ಭದ್ರಕೋಟೆಯೊಂದು ನಮ್ಮನ್ನ ಬಿಟ್ಟು ಹೋಯಿತು ಅಂತೇಳಿ ಸ್ವತಃ ಬಾಲ ಗಂಗಾಧರ ತಿಲಕರು ತಮ್ಮ ಭಾಷಣದಲ್ಲಿ ವ್ಯಕ್ತಪಡಿಸ್ತಾರೆ. ಋಣಾತ್ಮಕ ಕಾರ್ಯಕ್ರಮಗಳೇನು? ಆ ಸಮಯದಲ್ಲಿ ನಡೆದಂತ ಋಣಾತ್ಮಕ ಕಾರ್ಯಕ್ರಮಗಳೇನು ಅಂತಂದ್ರೆ, ನಂಬರ್ 1 ಬಿರುದು ಬಾವಲಿಗಳನ್ನು ರದ್ದು ಮಾಡುವುದು. ಬಿರುದು ಬಾವಲಿಗಳನ್ನು ರದ್ದು ಮಾಡುವುದು. ಗಾಂಧೀಜಿಯವರಿಗೆ ಕೊಟ್ಟಿರ್ತಕ್ಕಂತ ಕೈಸರ್ ಹಿಂದ್ ಅನ್ನುವಂತ ಪ್ರಶಸ್ತಿ ವಾಪಸ್ ಕೊಟ್ರು. ರವೀಂದ್ರನಾಥ್ ಟ್ಯಾಗೂರ್ ಅವರು ನೈಟ್ಹುಡ್ ಪ್ರಶಸ್ತಿಯನ್ನು ವಾಪಸ್ ಕೊಟ್ರು. ಸಿ ಶಂಕರ್ ನಾಯರ್ ಅವರು ರೌಲತ್ ಕಾಯ್ದೆಯ ಸದಸ್ಯತ್ವಕ್ಕೆ ರಾಜೀನಾಮೆ ಕೊಟ್ರು. CR ದಾಸರು ಮತ್ತು ಮೋತಿಲಾಲ್ ನೆಹರು ಅವರು ತಮ್ಮ ವಕೀಲ ವೃತ್ತಿಗೆ ಶಾಶ್ವತವಾದ ರಾಜೀನಾಮೆ ಕೊಟ್ರು. ಅವು ಯಾವ ಇಂಪಾರ್ಟೆಂಟ್ ಅಲ್ಲ. ಸುಭಾಷ್ ಚಂದ್ರ ಬೋಸರು ಇಡೀ ಇಂಗ್ಲೆಂಡ್ ದೇಶದಲ್ಲಿ 4th ರ್ಯಾಂಕ್ ಅನ್ನು ಗಳಿಸಿದಂತ ICS ಪರೀಕ್ಷೆಯನ್ನು ಪಾಸ್ ಮಾಡಿದ ಸುಭಾಷ್ ಚಂದ್ರ ಬೋಸರು ಕ್ಷಣಾರ್ಧದಲ್ಲಿ ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟರು. ICS ಆಗಿನ ಕಾಲ, ಇವತ್ತು ಪ್ರೆಸೆಂಟ್ IAS ಹುದ್ದೆ, ಅದು ಬಹಳ ಟಫ್ ಆಗಿರುವಂತ ಎಕ್ಸಾಮ್. ಅಂತ ಒಂದು ICS ಪರೀಕ್ಷೆಗೆ 4ನೇ ರ್ಯಾಂಕ್ ಅನ್ನು ಪಡೆದಿರತಕ್ಕಂಥ ಸುಭಾಷ್ ಚಂದ್ರ ಬೋಸರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಟ್ಟರಲ್ಲ, ಇದು ರಾಷ್ಟ್ರಭಕ್ತಿ, ದೇಶಭಕ್ತಿ. ಮದ್ಯದ ಅಂಗಡಿಗಳನ್ನು ನಿಷೇಧ ಮಾಡುವುದು, ಮದ್ಯದ ಅಂಗಡಿ ಮುಂದೆ ಪಿಕೆಟಿಂಗ್ ಆಚರಣೆ ಮಾಡುವುದು, ಬ್ರಿಟಿಷ್ ಸರ್ಕಾರಕ್ಕೆ ಅಸಹಕಾರ ತೋರಿಸುವುದು, ಬ್ರಿಟಿಷರ ಕಾಯ್ದೆ ಕಾನೂನುಗಳನ್ನು ಮುರಿದು ಹಾಕುವುದು, ಸ್ವದೇಶಿ ವಸ್ತುಗಳನ್ನು ಬಹಿಷ್ಕಾರ ಮಾಡುವುದು, ರಾಷ್ಟ್ರೀಯ ಶಾಲೆಗಳನ್ನು ಓಪನ್ ಮಾಡಿದರು. ಜಾಮಿಯಾ ಅಲಿಗಢದಲ್ಲಿ ಜಾಮಿಯಾ ಶಾಲೆಯನ್ನ, ಬಿಹಾರ ಮತ್ತು ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ವಿದ್ಯಾಪೀಠಗಳನ್ನು ಪ್ರಾರಂಭ ಮಾಡಿದರು ಆ ಸಮಯದಲ್ಲಿ ಹೋರಾಟದಲ್ಲಿ. ಅಷ್ಟೇ ಅಲ್ಲ, ದೇಶದ ನಾನಾ ಕಡೆಗಳಲ್ಲಿ ಬೇರೆ ಬೇರೆ ಹೋರಾಟಗಳು ಪ್ರಾರಂಭಗೊಂಡು, ನಂಬರ್ 1 ನಂಕನ್ ಸಾಹೇಬ್ ಹತ್ಯಾಕಾಂಡ, ನಂಬರ್ 2 ರಂಪಾ ದಂಗೆ, ನಂಬರ್ 3 ತಾನಾ ಭಗತ್ ಚಳವಳಿ, ನಂಬರ್ 4 ಏಕಾ ಚಳವಳಿ, ನಂಬರ್ 5 ವೈಕೋಮ್ ಚಳವಳಿ ಅಲ್ಲ, ನಂಕನ್ ಸಾಹೇಬ್ ಹತ್ಯಾಕಾಂಡ, ರಂಪಾ ಚಳವಳಿ, ತಾನಾ ಭಗತ್ ಚಳವಳಿ, ಏಕಾ ಚಳವಳಿ, ವೈಕೋಮ್ ಚಳವಳಿ. ಹಾಗಾದ್ರೆ ಇದರಲ್ಲಿ ಯಾರು ಒಂದು ಪ್ರಸಿದ್ಧವಾದ ಸಂತರ ಚಳವಳಿಯಾಗಿದೆ. ಸಂತರು ಮಾಡಿದಂತ ಹೋರಾಟ ಇದು. ತಮ್ಮ ಆಶ್ರಮಗಳಿಗೆ ಭಿಕ್ಷೆಯನ್ನು ಎತ್ತುಕೊಂಡು ಬಂದಂತ ಸಮಯದಲ್ಲಿ ಅದರ ವಿರುದ್ಧ ಬ್ರಿಟಿಷರು ಟ್ಯಾಕ್ಸ್ ಹಾಕಿದಾಗ ಅದರ ವಿರುದ್ಧ ಮಾಡಿದಂತ ಹೋರಾಟವನ್ನ ನಾವೇನಂತ ಕರಿತೀವಿ ಅಂದ್ರೆ ತಾನಾ ಭಗತ್ ಚಳವಳಿ ಅಂತ ಕರಿತೀವಿ. ಇದರಲ್ಲಿ ಯಾವ ಹೋರಾಟದ ನಾಯಕತ್ವವನ್ನ NK ಹಸನ್ ಅವರು, ಕೆ ಕಲ್ಲಪ್ಪನ್, ಅಯ್ಯಪ್ಪನ್, ನಾರಾಯಣ ಗುರುಗಳು ವಹಿಸಿಕೊಂಡಿದ್ರು? ಯಾವ ಚಳವಳಿಯ ನಾಯಕತ್ವವನ್ನ? ವೈಕೋಮ್ ಚಳವಳಿ. ಕೇರಳ ರಾಜ್ಯದಲ್ಲಿ ನಡೆದಂತ ವೈಕೋಮ್ ಅನ್ನೋದು ಆ ಫೇಮಸ್ ಪ್ಲೇಸ್ ಇನ್ ಕೇರಳ. ಕೇರಳ ರಾಜ್ಯದ ಪ್ರಸಿದ್ಧವಾಗಿರುವಂತ ಒಂದು ಪ್ಲೇಸ್ ಅದು, ವೈಕೋಮ್ ಅನ್ನುವಂತ ಒಂದು ಪ್ಲೇಸ್.
ಅಲ್ಲಿ ಆ ಪ್ರದೇಶದಲ್ಲಿ ವೈಕೋಮ್ ಅನ್ನುವಂತ ಪ್ರದೇಶದಲ್ಲಿ ಸಂಜೆ 4 ಗಂಟೆಯ ನಂತರ ಅಸ್ಪೃಶ್ಯರು ಆ ದೇವಸ್ಥಾನದ ಮುಂಭಾಗದಲ್ಲಿ ಹೋದರೆ ನೆರಳು ದೇವಸ್ಥಾನದ ಮೇಲೆ ಬೀಳುತ್ತದೆ, ಅದರಿಂದ ದೇವಸ್ಥಾನ ಅಪವಿತ್ರವಾಗ್ತದ. ಅದರ ವಿರುದ್ಧ NKSN, ಕೆ ಕಲ್ಲಪ್ಪನ್, ಅಯ್ಯಪ್ಪನ್, ನಾರಾಯಣ ಗುರು ಅನ್ನುವಂತ ವ್ಯಕ್ತಿಗಳು ಹೋರಾಟವನ್ನು ಮಾಡ್ತಾರೆ. ಅದನ್ನೇ ವೈಕೋಮ್ ಚಳವಳಿ ಅಂತ ಕರೀತಾರೆ. ಆ ವೈಕೋಮ್ ಚಳವಳಿಯಲ್ಲಿ ಕೆ ಕಲ್ಲಪ್ಪನ್ ಮತ್ತು ಅಯ್ಯಪ್ಪನ್ ಏನ್ ಹೇಳಿದ್ರೆ ಅಂದ್ರೆ, ಒಂದು ದೇವರು ಸರಿ, ದೇವರಿಲ್ಲ, ಧರ್ಮವಿಲ್ಲ, ಜಾತಿ ಇಲ್ಲ ಅಂತ ಹೇಳಿದ್ರೆ ನಾರಾಯಣಗಳು ಹೇಳ್ತಾರೆ ಒಂದು ದೇವರು, ಒಂದು ಜಾತಿ, ಒಂದು ಧರ್ಮ ಅಂತ ಹೇಳ್ತಾರೆ. ಒಬ್ಬ ದೇವರು, ಒಂದು ಜಾತಿ, ಒಂದು ಧರ್ಮ ಅನ್ನುವಂತ ಮಾತನ್ನು ಹೇಳಿದವರು ನಾರಾಯಣ ಗುರುಗಳು. ಜಾತಿ ಇಲ್ಲ, ಧರ್ಮ ಇಲ್ಲ, ದೇವರಿಲ್ಲ ಅಂತ ಹೇಳಿದವರು ಕೆ ಕಲ್ಲಪ್ಪನ್ ಮತ್ತು ಅಯ್ಯಪ್ಪನ್. ವೈಕೋಮ್ ಚಳವಳಿಯ ಹೋರಾಟದ ವಿಧಾನ. ಅದೇ ಸಮಯದಲ್ಲಿ ಇನ್ನೊಂದು ಹೋರಾಟ ನಡೀತು, ಮೋಪ್ಲಾ ರೆಬಿಲಿಯನ್ ಅಂತ ಕರಿತೀವಿ. ಮೋಪ್ಲಾ ದಂಗೆ ಎಲ್ಲಿ ನಡೀತು? ಕೇರಳ ರಾಜ್ಯದಲ್ಲಿ ನಡೀತು. ಮೋಪ್ಲಾ ದಂಗೆ ವಿಶೇಷ ಏನು ಅಂತಂದ್ರೆ ಏನು? ಅಹ್ಮದ್ ಕುಂಜು ಅನ್ನುವಂತ ವ್ಯಕ್ತಿ ಹೋರಾಟವನ್ನ ಮಾಡ್ತಾರೆ. ಎದರ ಸಲುವಾಗಿ ಅಂತಂದ್ರೆ, ಅಲ್ಲಿಯ ನಂಬೂದರಿ ಅನ್ನುವಂತ ಒಂದು ಬ್ರಾಹ್ಮಣ ಕುಟುಂಬ ಜಮೀನ್ದಾರ್ ಏನ್ ಮಾಡ್ತಾ ಇದ್ರು ಅಂತಂದ್ರೆ, ಆ ಸಮಯದಲ್ಲಿ ಅಪಾರ ಪ್ರಮಾಣದ ಟ್ಯಾಕ್ಸ್ ಹಾಕ್ತಿದ್ರು. ಆ ಮುಸ್ಲಿಮರೆಲ್ಲ ಒಂದಾಗಿ ಜಮೀನ್ದಾರರ ವಿರುದ್ಧ, ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿದಂತ ಸಮಯದಲ್ಲಿ ಅದು ಹೋರಾಟ ಮುಂದೆ ಏನಾಯ್ತು ಅಂದ್ರೆ, ಹಿಂದೂ ಮುಸ್ಲಿಮರ ಮಧ್ಯದಲ್ಲಿ ಜಗಳಗಳು ಪ್ರಾರಂಭ ಆದವು. ಮೋಪ್ಲಾ ರೆಬಿಲಿಯನ್ ಅಂತ ಕರೀತಾರೆ. ಮೋಪ್ಲಾ ರೆಬಿಲಿಯನ್ ಕೇರಳ ರಾಜ್ಯದಲ್ಲಿ ನಡೆದಂತ ಮೋಪ್ಲಾ ರೆಬಿಲಿಯನ್ ನಾಯಕ ಯಾರಂದ್ರೆ ಅಹ್ಮದ್ ಕುಂಜು ಅನ್ನುವಂತ ವ್ಯಕ್ತಿ ಇದರ ನಾಯಕತ್ವ ವಹಿಸಿಕೊಂಡಿರ್ತಾನೆ. ಆರಂಭದಲ್ಲಿ ಗಾಂಧೀಜಿಯವರು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ರು. ಯಾವಾಗ ಅದು ರಕ್ತಪಾತಕ್ಕೆ ಶುರುವಾಯಿತು, ಗಾಂಧಿ ನಿಧಾನವಾಗಿ ಆ ಹೋರಾಟದ ಬೆಂಬಲವನ್ನು ಪಡ್ಕೊಂಡ್ಬಿಟ್ರು. ಮೋಪ್ಲಾ ರೆಬಿಲಿಯನ್ ಅಂತ ಕರಿತೀವಿ. ಎಲ್ಲ ಹೋರಾಟಗಳು, ಮೋಪ್ಲಾ ದಂಗೆ ಆಗಿರಬಹುದು, ವೈಕೋಮ್ ಚಳವಳಿ ಆಗಿರಬಹುದು, ಏಕಾ ಚಳವಳಿ ಆಗಿರಬಹುದು, ತಾನಾ ಭಗತ್ ಚಳವಳಿ ಆಗಿರಬಹುದು, ರಂಪಾ ಚಳವಳಿ ಆಗಿರಬಹುದು, ನಂಕನ್ ಸಾಹೇಬ್ ಹತ್ಯಾಕಾಂಡ ಆಗಿರಬಹುದು, ಇವೆಲ್ಲವೂ ಕೂಡ ಭಾರತ ದೇಶದಲ್ಲಿ ಅಸಹಕಾರ ಚಳವಳಿಯಲ್ಲಿ ನಡೆದಂತ ಹೋರಾಟದ ಒಂದು ವಿಧಾನಗಳು ಅಂತ ನೋಡಿ. ಇದೇ ಸಮಯದಲ್ಲಿ 1922 ಫೆಬ್ರವರಿ 4ರಂದು ಒಂದು ಹೋರಾಟ ನಡೀತು. ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರಾ ಅನ್ನುವಂತ ಒಂದು ಸ್ಥಳ ಅದು. ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯ ಚೌರಿ ಚೌರಾ ಅನ್ನುವಂತ ಸ್ಥಳ. ಆ ಚೌರಿ ಚೌರಾ ಅನ್ನುವಂತ ಸ್ಥಳದಲ್ಲಿ ಆರಂಭದಲ್ಲಿ 100 ಜನ, ಆಮೇಲೆ 200 ಜನ, ಆಮೇಲೆ 300 ಜನ, ಆಮೇಲೆ 1000 ಜನ, ಈ ತರ ಪ್ರತಿಭಟನಾಕಾರರು ಪೊಲೀಸರ ಪರ್ಮಿಷನ್ ತೆಗೆದುಕೊಂಡು ಹೋರಾಟವನ್ನು ಮಾಡುವಾಗ ಬ್ರಿಟಿಷ್ ಅಧಿಕಾರಿಗಳು ಇವರ ಮೇಲೆ ಗುಂಡನ್ನು ಹಾರಿಸುವುದು, ಗಾಳಿಯಲ್ಲಿ ಗುಂಡು ಹಾರಿಸುವುದು, ಆಮೇಲೆ ಇವರ ಮೇಲೆ ಲಾಠಿ ಚಾರ್ಜ್ ಮಾಡಕ್ ಶುರು ಮಾಡಿದ್ರು. ನಾವೇನೋ ತಪ್ಪು ಮಾಡೇ ಇಲ್ಲ, ಆದ್ರೂ ಕೂಡ ನಮ್ಮ ಮೇಲೆ ಲಾಠಿ ಚಾರ್ಜ್ ಮಾಡ್ತಾ ಇದ್ದಾರೆ, ಹೊಳ್ಳೆಕತ್ತಾರ, ನಾವು ಬಿಡಬಾರದಂತೇಳಿ ಆ ಸಾವಿರಾರು ಜನ ಕಲ್ಲ ಬಡಿಗೆ ತಗೊಂಡ್ ಬಂದ್ಬಿಟ್ರು. ಹೋಗಿ ಸ್ಟೇಷನ್ದಾಗ ಒಳಗಿನ ಬಾಗಿಲ ಹಾಕೊಂಡು ಅವ್ರೊಂಥರ ಡ್ಯಾನ್ಸ್ ಮಾಡ್ಲಕ್ ಶುರು ಮಾಡಿದ್ರು ಬ್ರಿಟಿಷ್ ಪೊಲೀಸರು. ಇವ್ರು ಹೋಗಿ ನೋಡಿದ್ರೆ ಏನ್ ಮಾಡ್ಲಾಕತ್ತಾರ, ಡ್ಯಾನ್ಸ್ ಮಾಡ್ಲಾಕತ್ತಾರ. ಹೊರಗಿನ ಕೊಂಡಿ ಹಾಕ್ರಿ ಅಂತ ಹೊರಗಿನ ಕೊಂಡಿ ಹಾಕಿ ಕಿಟಕಿ ಒಡೆದು ಒಳಗ ಸೀಮೆ ಎಣ್ಣೆ ಹಾಕಿ ಬೆಂಕಿ ಹಚ್ಚಿಬಿಟ್ರು. ಫಸ್ಟ್ ಒಂದು ಡ್ಯಾನ್ಸ್, ಆಮೇಲೆ ಒಂದು ಡ್ಯಾನ್ಸ್. ಮೊದಲು ಭರತನಾಟ್ಯ, ಆಮೇಲೆ ಲುಂಗಿ ಡ್ಯಾನ್ಸ್ ಸ್ಟಾರ್ಟ್ ಆಯ್ತು. 22 ಜನ ಪೊಲೀಸರು ಸತ್ರು. ಆ 22 ಜನ ಪೊಲೀಸರ ಸಾವು ಇದೆಯಲ್ಲ, ಭಾರತ ಇತಿಹಾಸದಲ್ಲಿ ಇದನ್ನ ಚೌರಿ ಚೌರಾ ಘಟನೆ ಎಂದು ಕರೆಯುತ್ತಾರೆ. 1922 ಫೆಬ್ರವರಿ 4ರಂದು ನಡೆದ ಚೌರಿ ಚೌರಾ ಘಟನೆಯಲ್ಲಿ ನೊಂದ ಮನಸ್ಸಿಗೆ ನೋವಾಗಿರುವಂತ ಗಾಂಧೀಜಿ ಅವರು ಫೆಬ್ರವರಿ 12ನೇ ತಾರೀಕು ಗುಜರಾತ್ ರಾಜ್ಯದ ಬಾರ್ಡೋಲಿ ಅನ್ನುವಂತ ಸ್ಥಳ ಅದು. ಆ ಗುಜರಾತ್ ರಾಜ್ಯದ ಬಾರ್ಡೋಲಿ ಎಂಬ ಘೋಷಣೆ ಮೂಲಕ ಏನ್ ಮಾಡಿದ್ರು ಗಾಂಧೀಜಿ ಅವರಂದ್ರೆ, ಅಸಹಕಾರ ಚಳವಳಿಯನ್ನು ನಿಲ್ಲಿಸ್ತಾರೆ. ಯಾವಾಗ ಅಸಹಕಾರ ಚಳವಳಿ ನಿಲ್ಲಿಸ್ತಾರೋ ಪಕ್ಕದಲ್ಲಿರುವಂತ CR ದಾಸರ ಪ್ರಶ್ನೆ ಮಾಡ್ತಾರೆ, ಯಾಕೆ ಹೋರಾಟ ನಿಲ್ಲಿಸ್ತಾ ಇದ್ದೀರಿ ಗಾಂಧೀಜಿ ಅವರೇ? ಇಲ್ರಿ, ಭಾರತ ದೇಶದಲ್ಲಿ ನೀವು ಏನ್ ರಕ್ತಪಾತ ಆಗ್ತಾ ಇದೆ ಅಂತ. 22 ಜನ ಪೊಲೀಸರು ಸತ್ತರ ನಿಮ್ಗೆ ನೋವಾಯ್ತು, 379 ಜನ ಸತ್ತ ಎಲ್ಲಿ ಹೋಗಿದ್ರಿ ಗಾಂಧೀಜಿ ಅವರೇ? ಬರೀ 22 ಜನ ಪೊಲೀಸರು ಸತ್ತರ ನಿಮ್ಗೆ ನೋವಾಯ್ತು, ಬ್ರಿಟಿಷ್ ಪೊಲೀಸರು ಸತ್ರೆ 379 ಜನ ಭಾರತೀಯರ ಮರಣ ಅಪ್ಪಿದ್ರಲ್ಲ. ಮೋತಿಲಾಲ್ ನೆಹರು ಅವರು ಪ್ರಶ್ನೆ ಮಾಡ್ತಾರೆ, ಸುಭಾಷ್ ಚಂದ್ರ ಬೋಸ್ ಹೇಳ್ತಾರೆ, ಸ್ವತಂತ್ರ ಹೋರಾಟದ ಕಹಳೆ ಹಿಮಾಲಯ ಪರ್ವತವನ್ನು ಏರ್ತಾ ಇದೆ, ಆ ಹಿಮಾಲಯ ಪರ್ವತವನ್ನು ಏರುವಂತ ಒಂದು ಶಕ್ತಿಯನ್ನ ಅದನ್ನ ಕುಗ್ಗಿಸ್ತಾ ಇದ್ದೀರಿ ಗಾಂಧೀಜಿ ಅವರೇ. ಗಾಂಧೀಜಿ ಅವರು ಹೇಳ್ತಾರೆ, ನನಗೆ ಸ್ವತಂತ್ರ ಮುಖ್ಯ ಅಲ್ಲ, ನನಗೆ ಹೋರಾಟದ ವಿಧಾನ
ಆ ಸ್ವತಂತ್ರದ ಮಾರ್ಗ ಇದೆಯಲ್ಲ, ಮಾರ್ಗ ಬಹಳ ಮುಖ್ಯ ಅಂತೇಳಿ ಗಾಂಧೀಜಿಯವರು ಘೋಷಣೆಯನ್ನು ಮಾಡಿ ಮುಂದೆ ಫೆಬ್ರವರಿ 22ನೇ ತಾರೀಕು ಜೈಲಿಗೆ ಹೋಗ್ತಾರೆ. ಜೈಲಿಗೆ ಹೋಗಿ ಹೇಳ್ತಾರೆ, ಆ 22 ಜನರ ಸಾವು ಇದೆಯಲ್ಲ, ಸಾವಿನ ಸಂಪೂರ್ಣವಾದ ಜವಾಬ್ದಾರಿಯನ್ನ ನಾನೇ ಹೊತ್ತುಕೊಡ್ತೀನಿ, ನನ್ನ ಮೇಲೆ ಹಾಕ್ರಿ ಅಂತೇಳಿ ಗಾಂಧೀಜಿಯವರು ಆ ಸಾವಿನ 22 ಜನರ ಸಾವಿನ ಎಲ್ಲ ಒಂದು ಪಶ್ಚಾತ್ತಾಪವನ್ನು ಅವರು ಒಂದು ಮಾತಾಡ್ತಾರೆ. ನನ್ನ ದೇಶದ ಜನತೆ ಇನ್ನೂ ಬಹಳ ಜಾಗೃತರಾಗಿದ್ದಾರೆ, ನನ್ನ ದೇಶದ ಜನತೆ ನಾ ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೀತಾರೆ ಅನ್ಕೊಂಡಿದ್ದೆ, ಬಟ್ ಇನ್ನೂ ಪರಿಪಕ್ವವಾಗಿಲ್ಲ, ನಾನು ಅಸಹಕಾರ ಚಳವಳಿಯನ್ನು ಮಾಡಿ ತಪ್ಪು ಮಾಡಿದೆ ಅಂತ. ಒಂದ್ ಕಾಲದ ಗಾಂಧೀಜಿಯವರು 1920ರಲ್ಲಿ ಏನ್ ಹೇಳಿರ್ತಾರೆ ಅಂದ್ರೆ, ಕೇವಲ 2 ವರ್ಷಗಳಲ್ಲಿ ನಾನು ಭಾರತಕ್ಕೆ ಸ್ವತಂತ್ರ ತರ್ತೀನಿ ಅಂತ ಹೇಳಿದ್ರು ಗಾಂಧಿ. ಕೇವಲ 2 ವರ್ಷಗಳಲ್ಲಿ ಸ್ವತಂತ್ರ ತರ್ತೀನಿ ಅಂದಿರುವಂತ ಗಾಂಧಿ ಮುಂದೆ ಏನ್ ಮಾಡಿಬಿಟ್ರು ಅಂದ್ರೆ ಆಟೋಮೆಟಿಕ್ ಬೇಡ ಸ್ವತಂತ್ರ ಹೋರಾಟ ಅಂತೇಳಿ 1922ರಿಂದ 1930ರವರೆಗೆ ಎಲ್ಲಿ ಗಾಂಧೀಜಿಯವರು ರಾಜಕೀಯ ಹೋರಾಟದಲ್ಲಿ ಕಾಣಲೇ ಇಲ್ಲ. 8 ವರ್ಷ ಗ್ಯಾಪ್ ಕೊಟ್ಟರು ಗಾಂಧೀಜಿಯವರು. ಮತ್ತೆ ಬಂದಿದ್ದು ದಂಡಿ ಉಪ್ಪಿನ ಸತ್ಯಾಗ್ರಹದ ಮೂಲಕ ಎಂಟ್ರಿ ಕೊಟ್ಟರು ಗಾಂಧೀಜಿಯವರು ಆ ಒಂದು ಜೈಲಿನಲ್ಲಿ ಸೆರೆಮನೆ ಅನುಭವಿಸಿ ನ್ಯಾಯಾಲಯದಲ್ಲಿ ಹೋದಂತ ಸಮಯದಲ್ಲಿ ನ್ಯಾಯಾಲಯದಲ್ಲಿರುವಂತ ನ್ಯಾಯಾಧೀಶ ಎದ್ ನಿಲ್ತಾನಂತ ಗಾಂಧೀಜಿಯವರು. ಅವ್ರಿಗೆ ರೆಸ್ಪೆಕ್ಟ್ ಕೊಟ್ಟು, ಯಾಕಂದ್ರ ಇವತ್ತಿನ ನಾಯಕರು ಅವರ ಸಂಘಟನೆ ಸದಸ್ಯರಾದ್ರೂ ಕೂಡ ಒಪ್ಪುಗೊಳ್ಳಂಗಿಲ್ಲ. ಆದ್ರೆ ನೀವು ಎಲ್ಲ ಸಾವಿನ ಆ ಕೊಲೆಯ ಕೇಸುಗಳನ್ನ ನಿಮ್ಮ ಮೇಲೆ ಹೊತ್ಕೊಂಡು ಬಂದಿರಲ್ಲ ಗಾಂಧೀಜಿಯವರೇ, ನಿಮ್ಮ ವ್ಯಕ್ತಿತ್ವ ದೊಡ್ಡದು ಅಂತೇಳಿ ಒಬ್ಬ ನ್ಯಾಯಾಧೀಶ ಎದ್ ನಿಲ್ತಾರೆ ಅಂತೇಳಿ ನಾವು ನೋಡ್ತೀವಿ. ಯಾವಾಗ ಗಾಂಧೀಜಿಯವರು ಜೈಲಿಗೆ ಹೋದ್ರು 2 ಗುಂಪುಗಳು ಹುಟ್ಟುಕೊಂಡು, ಗಾಂಧೀಜಿಯವರ ವಿರುದ್ಧ ಒಂದು ಗುಂಪು ಹುಟ್ಟುಕೊತ್ತು. ಗಾಂಧೀಜಿಯವರ ವಿರುದ್ಧ ಹುಟ್ಟಿಕೊಂಡಂತ ಗುಂಪಿಗೆ ಏನಂತ ಕರಿತೀವಿ ಅಂದ್ರ ನಾಯಕತ್ವದ ಬದಲಾವಣೆಯ ಗುಂಪು ಅಂತ ಕರಿತೀವಿ. ನಾಯಕತ್ವದ ಬದಲಾವಣೆಯ ಗುಂಪು. ಇದನ್ನ ಬದಲಾವಣೆ ಬಯಸಿದ ಗುಂಪು. ಇನ್ನೊಂದಿತ್ತು ಬದಲಾವಣೆಯನ್ನ ಬಯಸದೇ ಇರುವ ಗುಂಪು. ಬದಲಾವಣೆಯನ್ನ ಬಯಸದೇ ಇರುವ ಗುಂಪು. ಇದು ಬದಲಾವಣೆಯನ್ನು ಬಯಸಲಿಲ್ಲ, ಇದು ಬದಲಾವಣೆಯನ್ನು ಬಯಸಿತು. ನಾಯಕತ್ವದಲ್ಲಿ ಬದಲಾವಣೆಯನ್ನು ಬಯಸಿದ ಗುಂಪು ಯಾವುದು? ಸಿ.ಆರ್. ದಾಸರು ನಾಯಕತ್ವದಲ್ಲಿ ಬದಲಾವಣೆ ಬಯಸಿದ್ರು. ಬೇಡ ನಮ್ ಗಾಂಧಿ ಅಂದ್ರು, ಗಾಂಧೀಜಿಯವರು ಬೇಡ ಅಂತೇಳಿ. ಮತ್ತೆ ಮೋತಿಲಾಲ್ ನೆಹರು ಅವರು, ಒಂದು ಸಿ.ಆರ್. ದಾಸ್, ಮೋತಿಲಾಲ್ ನೆಹರು, ವಿಠಲ್ ಭಾಯಿ ಪಟೇಲ್, ಸುಭಾಷ್ ಚಂದ್ರ ಬೋಸ್. ಇಲ್ಲ ಗಾಂಧೀಜಿಯವರು ಇರ್ಲಿ ಅಂತೇಳಿ ಜವಾಹರ್ಲಾಲ್ ನೆಹರು. ನೋಡಿ ಎಷ್ಟು ಅದ್ಭುತ ಇದೆ. ಇಲ್ಲಿ ಮಗ ಇರ್ಲಿ ಅಂತ ಅವ್ರಂತಾರ, ತಂದೆ ಬೇಡ ಅಂತ ಅವ್ರಂತಾರ. ಒಂದ್ ಕಡೆ ಮಗ ಯಾರು? ಮೋತಿಲಾಲ್ ನೆಹರು ಅವರ ಮಗ ಜವಾಹರ್ಲಾಲ್ ನೆಹರು ಅವ್ರ ತಂದೆ ಮೋತಿಲಾಲ್ ನೆಹರು. ಇವರು ಗಾಂಧೀಜಿ ಬೇಡ ಅಂತ ಅವರು, ಗಾಂಧೀಜಿ ಬೇಕಂತ ಇವರು. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಸಿ ರಾಜಗೋಪಾಲಾಚಾರಿ, ಮಹಾದೇವ ದೇಸಾಯಿ, ಇಂದುಲಾಲ್ ಯಾಗ್ನಿಕ್, ಅನಸೂಯಾ ಬೇನ್, ಇವರೆಲ್ಲ ಏನು ಅಂದ್ರೆ ಬದಲಾವಣೆಯನ್ನು ಬಯಸದೇ ಇರುವಂತ ಗುಂಪು. ಯಾರ್ಯಾರ ಬದಲಾವಣೆಯನ್ನು ಬಯಸದೇ ಇರುವಂತ ಗುಂಪು ಅದಲ್ಲ, ಎಲ್ಲರೂ ದೊಡ್ಡ ಸ್ಥಾನಕ್ಕೆ ಹೋದ್ರು. ಮುಂದೆ ಅವರು ಪ್ರಧಾನಿ ಆದ್ರು, ಒಬ್ಬ ರಾಷ್ಟ್ರಪತಿ ಆದ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಗೃಹ ಮಂತ್ರಿ ಆದ್ರು. ಸಿ.ಆರ್. ದಾಸ್, ಮೋತಿಲಾಲ್ ನೆಹರು, ವಿಠಲ್ ಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್ ಬರೇ ಸುಮ್ಮನೆ ಕುಂದಿರ್ಲಿಲ್ಲ. ಅವರು ಬದಲಾವಣೆಯನ್ನು ಬಯಸಿ ಅವ್ರು ಏನ್ ಮಾಡಿದಾರಂದ್ರೆ 1922 ಬಿಹಾರದ ಗಯಾ ಕಾಂಗ್ರೆಸ್ ಅಧಿವೇಶನ. ಆ ಬಿಹಾರದ ಗಯಾ ಕಾಂಗ್ರೆಸ್ ಅಧಿವೇಶನದಲ್ಲಿ ಸಿ.ಆರ್. ದಾಸರು ಹೇಳ್ತಾರೆ, ಇದು ನನ್ನ ಕೊನೆಯ ಕಾಂಗ್ರೆಸ್ ಅಧಿವೇಶನ, ನಾನು ಮುಂದೆ ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯಂಗಿಲ್ಲ, ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಮುಂದುವರಿಯಲಾರೆ ಅಂತ ತಿಳ್ಕೊಂಡು ಸ್ವರಾಜ್ಯ ಪಕ್ಷವನ್ನು ಸ್ಥಾಪನೆ ಮಾಡ್ತಾರೆ. ಸ್ವರಾಜ್ಯ ಪಕ್ಷವನ್ನು ಕಟ್ಟಿದ್ರು. ನೆನ್ಪಿಡಿ, ವೆರಿ ಇಂಪಾರ್ಟೆಂಟ್. 1922 ಬಿಹಾರದ ಗಯಾದಲ್ಲಿ ಸ್ವರಾಜ್ಯ ಪಕ್ಷವನ್ನು ಕಟ್ತಾರೆ. ಡಿಸೆಂಬರ್ 31ರಂದು ಮುಂದೆ ನಡೆದ 1923ರ ಸಾರ್ವತ್ರಿಕ ಚುನಾವಣೆ ನಡೀತು. ಸಾರ್ವತ್ರಿಕ ಚುನಾವಣೆ ನಡೀತದ. ಆ ಸಾರ್ವತ್ರಿಕ ಚುನಾವಣೆಯಲ್ಲಿ ಎಂತ ಒಂದು ದೊಡ್ಡ ಮಟ್ಟದ ಗೆಲುವನ್ನು ಸಾಧಿಸ್ತಾರ ಅಂತಂದ್ರೆ 101 ಮತಕ್ಷೇತ್ರಗಳಲ್ಲಿ 42 ಮತಕ್ಷೇತ್ರಗಳಲ್ಲಿ ಯಾರು ವಿನ್ ಆದ್ರು?
42 ಮತಕ್ಷೇತ್ರಗಳಲ್ಲಿ ವಿನ್ ಆದವರು ಯಾರಂದ್ರೆ ಸ್ವರಾಜ್ಯ ಪಕ್ಷ. ಸ್ವರಾಜ್ಯ ಪಕ್ಷ 42 ಮತಕ್ಷೇತ್ರಗಳಲ್ಲಿ ಜಯವನ್ನು ಸಾಧಿಸ್ತದೆ. ಅಷ್ಟೇ ಅಲ್ಲ, 42 ಸ್ಥಾನಗಳಲ್ಲಿ ಕಲ್ಕತ್ತಾದ ಮೇಯರ್ ಮೊದಲ ಮೇಯರ್ ಆಗಿ ಆಯ್ಕೆ ಆದವ್ರು ಯಾರಂದ್ರೆ ಅದು ಕಲ್ಕತ್ತಾದ ಮೊದಲ ಮೇಯರ್ ಆಗಿ ಆಯ್ಕೆ ಆದವ್ರು ಯಾರು ಅಂತಂದ್ರೆ ಸಿ ಆರ್ ದಾಸರು ಕಲ್ಕತ್ತಾದ ಮೊದಲ ಮೇಯರ್ ಆದ್ರು. ವಿಠಲ್ ಭಾಯ್ ಪಟೇಲ್ ಅವರು ಮುಂಬೈದ ಮೇಯರ್ ಆದ್ರು. ಮೋತಿಲಾಲ್ ನೆಹರು ಅವರು ಉತ್ತರ ಪ್ರದೇಶದ ವಾರಣಾಸಿಯ ಮೇಯರ್ ಆದರು. ಉತ್ತರ ಪ್ರದೇಶದ ಅಲಹಾಬಾದ್ನಲ್ಲಿ ಜವಾಹರ್ಲಾಲ್ ನೆಹರು ಅವರು ಮೇಯರ್ ಆದರು. ಗುಜರಾತ್ ರಾಜ್ಯದ ಅಹಮದಾಬಾದ್ನಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಮೇಯರ್ ಆದರು. ಬಿಹಾರದ ಪಾಟ್ನಾದಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಮೇಯರ್ ಆದರು. ತಮಿಳುನಾಡಿನ ಮದ್ರಾಸದಲ್ಲಿ ಶ್ರೀ ರಾಜಗೋಪಾಲಾಚಾರಿ ಅವರು ಮೇಯರ್ ಆದರು. ಪ್ರತಿ ಹಂತದಲ್ಲಿ ಪ್ರತಿ ವಿಚಾರಗಳಲ್ಲಿ ಮೇಯರ್ ಆದರು. ಸುಭಾಷ್ ಚಂದ್ರ ಏನು ಸರಿ ಕ್ವಶನ್ ಆಗಿದೆ. ಅದು ಅಸಹಕಾರ ಚಳವಳಿಯನ್ನ ಬೆಂಬಲಿಸದಿರುವಂತ ಇಬ್ರು ನಾಯಕರು ಯಾರು? ಯಾರ ಆನ್ಸರ್ ಹೇಳ್ತಾರೆ ನೋಡು. ಎಸ್, ಇಬ್ಬರು ನಾಯಕರು ಯಾರು ಅಂತಂದ್ರೆ ಒಬ್ರು ಮೊಹಮ್ಮದ್ ಅಲಿ ಜಿನ್ನಾ, ಇನ್ನೊಬ್ರು ಮದನ್ ಮೋಹನ್ ಮಾಳವೀಯ. ಇಬ್ಬರು ನಾಯಕರು. ಮೊಹಮ್ಮದ್ ಅಲಿ ಜಿನ್ನಾ ಮತ್ತು ಮದನ್ ಮೋಹನ್ ಮಾಳವೀಯ, ಈ ಇಬ್ರು ನಾಯಕರು ಯಾರು? ನೀವು ಮತ್ತು ನಾವು. ನೀ ಎಲ್ಲಿ, ನಾ ಎಲ್ಲಿದ್ದೆ ಆ ಸಮಯದಲ್ಲಿ? ಮೇಯರ್ ಅಂದ್ರೆ ಏನಂತ? ಬಪ್ಪರೆ ಗಣ ಮಗನೆ. ಇಂಥವೆಲ್ಲ ಅದ ಒಳಗ. ಮಹಾಪೌರ, ಒಂದು ಮಹಾನಗರ ಪಾಲಿಕೆ ಮುಖ್ಯಸ್ಥರಾತರ ಅವ್ರ ಮಹಾಪೌರ ಅಂತ ಕರೀತಾರೆ, ಮೇಯರ್ ಅಂತ ಕರೀತಾರೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅಂದ್ರೆ ಒಂದೇ, ಈ ಕಡೆ ಬಂದಾಗ ಮಹಾನಗರ ಪಾಲಿಕೆ ಅಧ್ಯಕ್ಷ ಅಂದ್ರೆ ಒಂದೇ, ಅವಂಗ ಮಹಾಪೌರ ಅಂತ ಕರೀತಾರೆ.